ಸರ್ವಂ ಹಿ ಕರ್ಮ. ಸರ್ವಂ ಅಂದರೆ ಮೇಲೆ ಹೇಳಿದ ಎಲ್ಲ ವರ್ಣಗಳ ಧರ್ಮ ಕೂಡ ಪ್ರಾಯೇಣನೋ ಧರ್ಮತಾಮೇತಿ ಶಶ್ವತ್. ನಮಗದೇನಾಗಿದೆ, ಧರ್ಮವೇ ಆಗಿದೆ. ಏತೈರ್ಧರ್ಮೈರ್ ವಿಷ್ಣುನಾ ಪೂರ್ವಕೃಪ್ತೈ. ಇವೆಲ್ಲ ಭಗವಂತ ಏನು ಮಾಡಿದ್ದಾನೆ, ಪೂರ್ವಕೃಪ್ತೈ. ಕೆಲವರು ವಾದ ಮಾಡೋದು ವರ್ಣಾಶ್ರಮದ ಯಾವಾಗಲೂ ಒಂದು ಕಾಲಕ್ಕೆ ಬಂತು ಅಂಥೇಳಿ. ಅಲ್ಲ, ಯಾವ ಕಾಲಕ್ಕೂ ಇದೆ. ಪೂರ್ವಕೃಪ್ತೈ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಹೇಳಿದ್ರಿಂದ ವಿಷ್ಣುನಾ ಪೂರ್ವಕೃಪ್ತೈ. ಭಗವದ್ಗೀತೆಗೂ ಇದಕ್ಕೂ ನೇರ ಸಂವಾದ ಇದೆ. ವರ್ಣೈ ವಿಷ್ಣುರೇ ವಾಭಿಪೂಜ್ಯ. ಎಲ್ಲರಿಗೂ ಕಾಮನ್ ಯಾವುದು? ಸರ್ವವರ್ಣಾಶ್ರಮೈರ್ ವಿಷ್ಣು ಏಕಯೇ ವೇಜ್ಯತೆ ಸ ಸರ್ವಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವತ್ತು. ಎಲ್ಲಿ ವಾಕ್ಯ ಅದು? ಸದಾಚಾರ ಸ್ಮೃತಿಯಲ್ಲಿ ಕೊನೆಗೆ ಹೇಳ್ತಾರೆ. ಇವೆಲ್ಲ ನಿತ್ಯ ಪಾರಾಯಣ ಮಾಡ್ತಿರ್ಬೇಕು. ನಿತ್ಯದ ಟೈಮ್ ಟೇಬಲ್ ಅವೆಲ್ಲ ಕೂಡ ಅದರಲ್ಲಿ ಹೇಳ್ತಾರೆ. ಎಷ್ಟೋ ಸರ್ತಿ ಅದು ಹೇಳಿದ್ರೇ ಎಷ್ಟೋ ಪುಣ್ಯ ಬರುತ್ತೆ. ಎಷ್ಟೋ ನಾವು ಮಾಡೋಕ್ಕೆ ಬರೋದಿಲ್ಲ ಅದರಲ್ಲಿ. ಆದರೆ ಅದು ಪೂರ್ತಿ ಹೇಳಿದಾಗ ಎಷ್ಟಿರುತ್ತೆ ಅಂತ ಸಿಲೆಬಸ್ ಕವರ್ ಮಾಡೋದು ಥರ ಆಗುತ್ತೆ. ಅದು ಕೊನೆಗೆ ಹೇಳ್ತಾರೆ. ಎಲ್ಲರಿಗೂ ಕೂಡ, ಎಲ್ಲ ವರ್ಣದವರು ಕೂಡ, ಎಲ್ಲ ಆಶ್ರಮದವರು ಕೂಡ ಸರ್ವ ವರ್ಣಾಶ್ರಮೈ ವಿಷ್ಣು ಏಕಯೇ ವೇಜ್ಯತೆ ಸದಾ. ವಿಷ್ಣು ಒಬ್ಬನೇ ಆರಾಧನೆ ಪಡಬೇಕು. ಜಾತಿಗೊಬ್ಬ ದೇವರಾಗಿಬಿಟ್ಟಿದ್ದಾರೆ ಈಗ. ಊರಿಗೊಬ್ಬ ದೇವರು, ಜಾತಿಗೊಬ್ಬರು ಹಾಗಾಗಬಾರ್ದು. ಎಲ್ಲರಿಗೂ ಕೂಡ ಸರ್ಕಾರ ಯಾರಿಗೀಗ ಕಾಮನ್ ಸೆನ್ಸ್ ಇಲ್ಲೇ ನಮ್ಮ ಎದುರಿಗಿದೆ. ಯಾರೇ ವಿರುದ್ಧ ಪಾರ್ಟಿ ಕೂಡ ಯಾರು ಹೇಳಬೇಕು, ಚೀಫ್ ಮಿನಿಸ್ಟರ್ಸ್ ಹೇಳ್ಬೇಕು, ಏನಂತ ಹೇಳಬೇಕು ಅವ್ರೀಗ? ಇವ್ರದ್ದೇ ಹೇಳಬೇಕು. ತಮ್ಮವ್ರದ್ದೇನು ತಾವು ಸಪ್ರೇಟ್ ಪ್ಯಾರಲ್ ಗೌರ್ಮೆಂಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅದೇ ರೀತಿಯೇ ಇವತ್ತು ಎಲ್ಲರಿಗೂ ದೇವರು ಒಬ್ಬನೇ. ಇದು ಈ ಕಾನ್ಸೆಪ್ಟ್ ಅರ್ಥ ಆಗಿಬಿಟ್ರೆ ಆವಾಗ ಎಷ್ಟು ಬ್ರಾಡ್ ಕಾನ್ಸೆಪ್ಟ್ ಇದೆ ಹೇಳಿ ಗೊತ್ತಾಗುತ್ತೆ. ದೇಶಕ್ಕೆ ಪ್ರಧಾನಿ ಒಬ್ಬನೇ, ರಾಜ್ಯಕ್ಕೆ ಮುಖ್ಯಮಂತ್ರಿ ಒಬ್ಬನೇ, ವಿಶ್ವಕ್ಕೆ ದೇವರು ಒಬ್ಬನೇ. ಇನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಯಾರು ಆರಾಧನೆ ಮಾಡಬೇಕೀಗ? ವಿಷ್ಣುವನ ಆರಾಧನೆ ಮಾಡಬೇಕು. ಪೂರ್ವಕೃಪ್ತೈ ಸರ್ವೈ ವರ್ಣೈ ವಿಷ್ಣುರೇವ ಅಭಿಪೂಜ್ಯ. ತದ್ಭಕ್ತಿರೇವ ಅಖಿಲಾನಾಂಚ ಧರ್ಮ ಯಥಾಯೋಗ್ಯಂ ಜ್ಞಾನಮಸ್ಯಾಪಿ ಪೂಜಾ. ಪಿತಾ ಗುರು ಪರಮಂ ದೈವತಂಚ ವಿಷ್ಣು ಸರ್ವೇಷಾಂ ತೇನ ಪೂಜ್ಯ ಸಯೇವ. ತದ್ಭಕ್ತಿರೇವ ಅಖಿಲಾನಾಂಚ ಧರ್ಮ. ದೇಶಭಕ್ತಿ ಹೇಗೆ ಕಂಪಲ್ಸರಿನೋ ದೈವಭಕ್ತಿ ಹಾಗಿರಲೇಬೇಕು. ದೇಶ ಜಡ, ಸ್ವಾಮಿ ಸರ್ವೋತ್ತಮ, ಎಲ್ಲದರ ಸ್ವಾಮಿ. ಆದ್ದರಿಂದ ಹೆಚ್ಚು ಭಕ್ತಿ ಅಲ್ಲಿ ಮಾಡಬೇಕು. ಯಥಾಯೋಗ್ಯಂ ಜ್ಞಾನಮಸ್ಯಾಪಿ ಪೂಜಾ. ಪ್ರತಿಯೊಬ್ಬರೂ ಕೂಡ ಭಕ್ತಿ ಎಂಬುದು ಎಲ್ಲರಿಗೂ ಕಾಮನ್ ಆಗಿರಬೇಕು. ಅದೇ ರೀತಿ ಯಥಾಯೋಗ್ಯಂ ಜ್ಞಾನಂ. ಜ್ಞಾನ ಒಂದೇ ರೀತಿಯಲ್ಲಕ್ಕೆ ಬರೋದಿಲ್ಲ. ವೇದಾಧಿಕಾರಿ ಅನಧಿಕಾರಿಗಳು ಎಲ್ಲ ಗುಂಪಿರೋದ್ರಿಂದ ಯತಿಗಳು ಗೃಹಸ್ಥರಲ್ಲೇ ವ್ಯತ್ಯಾಸ ಇದೆ. ಮತ್ತು ಆ ದೃಷ್ಟಿಯಲ್ಲಿ ಯಥಾಯೋಗ್ಯಂ ಜ್ಞಾನಮಸ್ಯಾಪಿ ಪೂಜಾ. ಯಥಾಯೋಗ ಜ್ಞಾನ ಇಟ್ಕೋಬೇಕು. ಮತ್ತು ಪೂಜೆ ಮಾಡಬೇಕು. ನೋಡಿ, ಒಂದು ವಿಷ್ಣು ಧರ್ಮ, ಭಕ್ತಿ ಎಲ್ಲರಿಗೂ ಧರ್ಮ, ಜ್ಞಾನ ಯಥಾಯೋಗ್ಯವಾಗಿ, ಪೂಜೆ ಯಥಾಯೋಗ್ಯ, ಎಲ್ಲ ಕಡೆ ಸೇರಿಸೋಬೇಕು. ಯಥಾಯೋಗ್ಯಂ ಪೂಜಾ, ಯಥಾಯೋಗ್ಯಂ ಜ್ಞಾನಂ, ಯಥಾಯೋಗ್ಯ ಸ್ವರೂಪದಲ್ಲೇ ಇರೋದ್ರಿಂದ ಯಥಾಯೋಗ್ಯ ಭಕ್ತಿ. ಅಷ್ಟಿದ್ದರೆ ಎಲ್ಲ ನಿಜವಾದ ಸಾಧನೆ ಆಗುತ್ತೆ. ಪಿತಾ ಯಥಾಯೋಗ್ಯ ಜ್ಞಾನ ಅಂತ ಅದಕ್ಕೆ ನಮಗೆ ಕಾನ್ಸ್ಟಿಟ್ಯೂಷನ್ ಜ್ಞಾನ ಇದೆ. ಎಷ್ಟಿರುತ್ತೆ ನಮಗೀಗ? ಸಾಮಾನ್ಯ ಇರುತ್ತೆ. ಅದರಲ್ಲಿ ಲಾಯರ್ಸ್ಗೆ ಜಾಸ್ತಿ ಇರಬೇಕು, ಅಲ್ಲಿರೋ ಇನ್ನೂ ಜಾಸ್ತಿ ಇರಬೇಕು. ಯಾಕೆ ಜ್ಞಾನ ಹೇಳ್ತಾ ಇರಬೇಕು. ಅದೇ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಸ್ಟೂಡೆಂಟ್ ಆದಾಗ ಸ್ಪೆಷಾಲಿಟಿ ಇರಬೇಕಲ್ಲಿ. ಗೊತ್ತಾಯ್ತಾ? ಇವತ್ತು ಇಂಗ್ಲೀಷ್ ಎಲ್ರಿಗೂ ಬರೋದು, ಇಂಗ್ಲೀಷ್ ಪ್ರೊಫೆಸರ್ಗೆ ಬರೋಲ್ಲಾದ್ರೆ ಬಜೀತೆ ಆಗುತ್ತೆ. ಅದು ಆ ರೀತಿಯಲ್ಲಿ ಇನ್ನು ಹೆಚ್ಚು ಬರಬೇಕು. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಕ್ರಮದಲ್ಲಿ ಸಾಧನೆ ಮಾಡಬೇಕು. ಅವ್ರ ಹಣೆ ಬಾರಿ ಇರ್ತದೆ, ದೇವ್ರು ನೋಡ್ಕೊತಾರೆ, ನಾವೇ ತಲೆ ಕೆಡಿಸ್ಬೇಕು ಅದ್ರ ಬಗ್ಗೆ. ಹಾಂ ಹಾಂ ಇವತ್ತೇ ಕಳ್ಳರು ಹೇಳಬೇಕು. ಚೀಫ್ ಮಿನಿಸ್ಟರ್ ಯಾರಾದ್ರೆ ಕಳ್ಳರು ಹೇಳಬೇಕೀಗ. ಪ್ರಧಾನಮಂತ್ರಿ ಯಾರು, ಗುಂಡಾಗಳು ಕೂಡ ಏನಂತ ಹೇಳಬೇಕು? ಅವ್ರು ತಮ್ಮ ಹೆಸರು ಹೇಳ್ಕೊಳ್ಳೋಕ್ಕಿಲ್ಲ, ಅಲ್ಲಿ ಹೇಳಬೇಕು ಅವರು. ಆದ್ದರಿಂದ ಎಲ್ಲರಿಗೂ ಅದೇನೆ. ಅದಕ್ಕೆ ಅಪರಾಸುರ ಸಿದ್ಧ ವಂದ್ಯ ಮಾತು ಸರಿ ಹೋಗುತ್ತೆ. ಹಸುರರು ಹೇಳಬೇಕು ವಿಷ್ಣುವಿನ ದೇವರು ಅಂತೇಳಿ. ಅದಕ್ಕೆ ಅವರು ವಿರೋಧ ಮಾಡ್ತಿರೋದು. ವಿಷ್ಣು ದೇವರು ಅಂತ ಗೊತ್ತಿದ್ದರೆ ವಿರೋಧ ಮಾಡ್ತಿರೋದು. ಆ ದೃಷ್ಟಿಯಿಂದ ಜ್ಞಾನಮಸ್ಯಾಪಿ ಪೂಜಾ. ಪಿತಾ ಗುರು ಪರಮಂ ದೈವತಂಚ. ದೇವರೇನೇನಾಗಿದ್ದಾನೆ? ಪಿತಾ ಓಂ ಜನ್ಮಾದ್ಯಸ್ಯ ಯತಃ, ಗುರು ಜ್ಞಾನಪ್ರದ, ಧ್ಯೇಯೋ ಯೋನ ಪ್ರಚೋದಯಾತ್, ಪರಮಂ ದೈವತಂ ಸರ್ವಶ್ರೇಷ್ಠವಾದ ದೇವರು ವಿಷ್ಣು ಸರ್ವೇಷಾಂ ತೇನ ಪೂಜ್ಯ ಸಯೇವ. ಒಂದು ಕಾರಣಕ್ಕೆ ಇಷ್ಟು ಪೂಜೆ ಮಾಡಬೇಕು. ಇನ್ನೆಲ್ಲ ಕಾರಣ ಎಷ್ಟಿದೆ ಈಗ? ಪಿತಾ ಗುರು ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಆದ್ದರಿಂದ ಪಿತಾ ಗುರು ಪರಮಂ ದೈವತಂಚ ವಿಷ್ಣು ಸರ್ವೇಷಾಂ ತೇನ ಪೂಜ್ಯ ಸಯೇವ ಅಂತೇಳಿ. ಸಹ ಏವ ಪೂಜ್ಯ, ಸಹ ಪೂಜ್ಯ ಏವ. ಎರಡೇ ತರವೇ ಮಾಡ್ಕೋಬೇಕು. ವಿಷ್ಣುವನ್ನೇ ಪೂಜಿಸಬೇಕು, ವಿಷ್ಣು ಪೂಜೆ ಆಗಲೇಬೇಕು. ಮತ್ತು ಎರಡೆರಡು ಅಂಶ ಇದೆ. ಇದು ಅರ್ಥ ಮಾಡ್ಕೊಂಡು ಪ್ರತಿನಿತ್ಯದ ಪೂಜೆ ಸಾಂಕೇತಿಕ. ಆ್ಯಕ್ಚುಲಿ
ಪ್ರತಿ ಟೈಮ್ನ ಎವ್ರಿ ಮೊಮೆಂಟ್ ಏನಾಗ್ತಿರ್ಬೇಕು, ದೇವ್ರ ಪೂಜೆ ಆಗಬೇಕು. ಹೇಗಾಗಬೇಕು ಅಂದರೆ ಹೇಳಿದ ಕೆಲಸ ಮಾಡೋದೇ ದೇವ್ರ ಪೂಜೆ. ಅವ್ರವ್ರ ಕೆಲಸ ಮಾಡ್ಕೊ ಅದೇ ವರ್ಕ್ ಈಸ್ ವರ್ಷಿಪ್ ಅಂತ ಒಂದು ಕಾಮೆಂಟ್ ಇದೆ ನೋಡಿ. ಇವರು ಒಳ್ಳೊಳ್ಳೆ ಪದಗಳಿದೆ, ಅದು ಮಿಸ್ಯೂಸ್ ಮಾಡ್ಕೋತಾರೆ ಅಷ್ಟೇ. ವರ್ಕ್ ಈಸ್ ವರ್ಷಿಪ್. ಯಾರು ವರ್ಷಿಪ್ಪು? ದೇವ್ರ ವರ್ಷಿಪ್. ಅದು ಯಾವ ವರ್ಕು ಒಳ್ಳೆ ಹೆಸರು ಯಾವುದೋ ವರ್ಕ್ ಯಾರಿಗೋ ಪೂಜೆ ಆಗೋದಿಲ್ಲ. ವಿಹಿತವಾದ ಕರ್ಮ ವಿಹಿತವಾದ ದೇವರಿಗೆ ಪೂಜೆ ಆಗೋದರಿಂದ ಪ್ರತಿಯೊಬ್ಬರು ಕೆಲಸ ಮಾಡೋದು. ಭಗವದ್ಗೀತೆಯಲ್ಲಿ ಬರುತ್ತೆ ಅದು, ಗೊತ್ತಾಯ್ತಾ? ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ದೇವ್ರ ಪೂಜೆ ಅಂದರೆ ತಮ್ಮ ಕರ್ಮ. ಡಾಕ್ಟ್ರು ಒಳ್ಳೆ ರೀತಿ ಔಷಧಿ ಕೊಡೋದೇ ದೇವ್ರ ಪೂಜೆ. ದೇವ್ರ ಪೂಜೆ ಬೇರೆ, ಇದು ಬೇರೆ. ಆಮೇಲೆ ಬೇರೆ ಆಗಿಬಿಟ್ಟಿದೆ ಈಗಾಗಲೇ. ಇಲ್ಲಿ ಪೂಜೆ ಕಾಲಕ್ಕೆ ಪೂಜೆ, ದುಡ್ಡಿನ ಕಾಲಕ್ಕೆ ದುಡ್ಡು, ಆ ಥರ ಅಲ್ಲ. ಅದು ಸರಿಯಾಗಿ ದುಡ್ಡು ತೊಗೊಳ್ಳೋದು ಅದು ದೇವ್ರ ಪೂಜೆ, ಗೊತ್ತಾಯ್ತು? ಹೆಚ್ಚು ಕಡೆ ಮೋಸ ಮಾಡೋದು ದೇವ್ರ ಪೂಜೆನೇ. ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಏನಾಗ್ತಿರಬೇಕು, ಅದೇ ಯುಕ್ತಾಹಾರ ವಿಹಾರಸ್ಯ, ಒಳ್ಳೆಯ ಊಟ ಆಹಾರ ತೊಗೊಳ್ಳೋ ಸಕಾರ, ಅದು ದೇವ್ರ ಪೂಜೆನೇ. ನಿದ್ರೆ ಮಾಡಿದೆ ಅದು ದೇವ್ರ ಪೂಜೆನೇ. ಎಷ್ಟು ವಿಹಿತ ಅದು ಅದು ಬಿಡಾಗೆ. ಯುಕ್ತಾಹಾರ ವಿಹಾರಸ್ಯ ಹೇಳಿದ್ರೆ ತಪ್ಪಲ್ಲ. ಲಂಚ್ ಬ್ರೇಕ್ ಕೊಡ್ತಾರೆ, ನಾವು 3 ತಾಸು ಹೋದರೆ ಲಂಚ್ ಬ್ರೇಕ್ ಎಷ್ಟೊತ್ತಿರುತ್ತೆ, ಆ ಬ್ರೇಕಲ್ಲಿ ಹೋಗಿ ಬರ್ಬೇಕಷ್ಟೆ. ಎಷ್ಟು ಕಾಮನ್ ಸೆನ್ಸ್ ಇದೆ ಅಂದರೆ, ಯಾವುದನ್ನು ನಮಗೆ ಅಸಾಧ್ಯವಾದನ್ನು ಮಾಡೋಕ್ಕೆ ದೇವರು ಹೇಳಿಯೇ ಇಲ್ಲ. ಯಾವ ಶಾಸ್ತ್ರಗಳು ಹೇಳಿಲ್ಲ. ನಾವು ಇರೋದನ್ನು ಬೈಕೊಂಡು ಓಡಾಡ್ತಾನೆ ಹೊರತು ಸರಿಯಾಗಿ ಮಾಡಬೇಕಂತ ನಮ್ಮ ಕರ್ತವ್ಯ. ಅತ್ಯಂತ ಭಕ್ತ ಹೇಳಿದ ಯಾರೋ ಬಂದು ಬಾಯಾರಿಕೆ ನೀರು ಕೊಟ್ಟ, ಅದು ದೇವ್ರ ಪೂಜೆ. ದೇವರ ನಾರಾಯಣ ಪಾನೀಯಂ ಸಮರ್ಪಯಾಮಿ, ವಿಶೇಷವಾದ ದೇವರು ಸ್ವೀಕಾರ ಮಾಡ್ತಾರೆ. ಯಾವುದು ಜಡಗಳಲ್ಲಿ ಪ್ರತಿಮೆಗಳ ಪೂಜೆಗಿಂತ ಚೇತನ ಪೂಜೆ ಶ್ರೇಷ್ಠ. ಅದರಲ್ಲೂ ಕೂಡ ಮತ್ತು ವರ್ಣಕ್ರಮ, ಅದರಲ್ಲೂ ಮತ್ತು ಆಶ್ರಮ ಕ್ರಮ, ಈ ಕ್ರಮದಲ್ಲಿ ಪೂಜೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಯಥೋ ದತ್ತಂ ಅನಂತಕಂ ಅಂತ ಹೇಳಿಬಿಟ್ರು, ಅನಂತ ಆಗುತ್ತೆ ಅಂತ ಹೇಳಿದ್ರು. ಕಾರಣ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇವೆಲ್ಲ ಎಲ್ಲರಿಗೂ ಬೇಕಾದ ಯೂನಿವರ್ಸಲ್ ಇವೆಲ್ಲ. ಅವ್ರಿಗೆ ಪ್ರಶ್ನೆ, ಜಾತಿ ಪ್ರಶ್ನೆ ಯಾವುದು ಬರೋದಿಲ್ಲ ಅದರೊಳಗೆ. ಯೂನಿವರ್ಸಲ್ ಕಾನ್ಸೆಪ್ಟ್ ಇದು. ರ್ಯಾಷನಲಿ ದೇವರನ್ನು ಒಪ್ಪೋದು, ಪೂಜೆ ಮಾಡೋದು, ಅದು ಜನ ಬದುಕಿರೋದೇ ಅದರಿಂದ. ತದ್ಭಕ್ತತ್ವ ದೇವತಾಶ್ಚಾಭಿಪೂಜ್ಯಾ ವಿಶೇಷತಸ್ತೇಷು ಯೇ ಅತ್ಯಂತ ಭಕ್ತಾ ಸಂಪೂಜಿತೋ ವಾಸುದೇವ ಸ ಮುಕ್ತಿಂ ದದ್ಯಾದೇವ ಅಪೂಜಿತೋ ದುಃಖಮೇವ. ತದ್ಭಕ್ತತ್ವಾತ್ ದೇವತಾಶ್ಚ ಅಭಿಪೂಜ್ಯಾ, ದೇವತೆಗಳು ಪೂಜಾನೆ ಮಾಡಬೇಕು. ಯಾತಕ್ಕೆ? ಅವ್ರ ಭಕ್ತರಾದ್ದರಿಂದ. ಯಥಾ ದೇವೇ ಪರಾಭಕ್ತಿ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಇದು ಶ್ವೇತಾಶ್ವೇತರದ ಮಾತಿದೆ. ಆಚಾರ್ಯ ಮತ್ತೆ ಅನೇಕ ಸತಿ ಕೋಟ್ ಮಾಡ್ತಾರೆ ಇದನ್ನು. ತದ್ಭಕ್ತತ್ವ ದೇವತಾಶ್ಚ ಅಭಿಪೂಜ್ಯಾ, ದೇವರ ಭಕ್ತರಾದರೆ ದೇವತೆಗಳ ಪೂಜೆನೂ ಮಾಡಬೇಕು. ಅದು ಬಾಸ್ಗೆ ಒಬಿಡಿಯೆಂಟ್ ಆಗಿದ್ದರೆ ಸಾಲದು, ಉಳಿದವರಿಗೂ ಕೂಡ ಆಫೀಸ್ ಸ್ಟಾಫ್ಗೂ ಒಬಿಡಿಯೆಂಟ್ ಆಗಿರ್ಬೇಕು. ನಾವೀಗ ಎಷ್ಟರ ಮಟ್ಟಿಗೆ ತಾರತಮ್ಯ ಕ್ರಮ ಇದೆ. ಅವನು ನಮ್ಮ ಬಾಸ್ ತರಿ ದರೋಗ ಏನಾರು ಮಾಡ್ಕೊ ಅಂತ ಹೇಳಿದರೆ ಹೇಳಕ್ಕೆ ಬರೋದಿಲ್ಲ. ತಾರತಮ್ಯ ಕ್ರಮದ ಎಲ್ಲರನ್ನೂ ನಾವು ಗೌರವಿಸಬೇಕು. ತಸ್ಮಾತ್ ದೇವತಾಶ್ಚ ಅಭಿಪೂಜ್ಯಾ ವಿಶೇಷತಃ ತೇಷು ಯೇ ಅತ್ಯಂತ ಭಕ್ತ. ದೇವರಲ್ಲಿ ಭಕ್ತಿ ಹೆಚ್ಚೆಚ್ಚು ಯಾರು ಮಾಡ್ತಾರೋ ಅವ್ರಲ್ಲಿ ಏನು ಮಾಡಬೇಕು, ನಾವೀಗ ಭಕ್ತಿ ಹೆಚ್ಚು ಮಾಡಬೇಕು. ಸೊ ಭಕ್ತಿಗೆ ಕ್ರೈಟೀರಿಯಾ ಯಾವುದೀಗ? ಪೂಜೆಗೆ ಅವರವ್ರು ಮಾಡ್ತಾರೆ ದೇವತಾ ಭಕ್ತಿ. ನಮ್ಮಲ್ಲಿ ಅದಿಲ್ಲ. ನಮ್ಮವರಾದರೆ ಸಾಕು, ಅವ್ರು ಏನಾದ್ರು ಮಾಡ್ಕೊಂಡು ಹೋಗ್ರಿ, ಹಾಗೆ ಹೇಳಬಾರ್ದು. ನಮ್ಮವನೇ ಆಗಿದ್ದರು ಪಾಂಡವರು ಕೌರವರಿಗೆ ಅಣ್ಣ ತಮ್ಮಂದಿರು ಅಷ್ಟೇ. ಯಾಕೊಂದು ಅವ್ರಿಗೊಂದು ಇದ್ದು ದೊಡ್ಡ ಜಾಗತಿಕ ದಾಖಲೆ ಆಯಿತು. ಬಂಧುತ್ವ ಕೌಂಟ್ ಆಗೋದು ಯಾವಾಗ ಧರ್ಮಿಷ್ಠರಾಗಿದ್ದಾಗಲೇ ಹೊರತು ಇಲ್ಲದೆ ಹೋದರೆ ಯಾವುದೂ ಕೌಂಟ್ ಆಗೋದು. ಒಬ್ಬರು ದೇಶದ್ರೋಹಿ ಯಾವ ಬಾಂಧವ್ಯನೋ ಒಂದು ಜೊತೆಗೆ ಇಟ್ಕೋಬಾರ್ದು, ಇದೇ ಒಪ್ಪಬಾರ್ದು ಕೂಡ. ಅಷ್ಟರ ಮಟ್ಟಿಗೆ ದೂರ ಆಗ್ತಾರೆ. ಸಂಪೂಜಿತೋ ವಾಸುದೇವ ಸ ಭಕ್ತಿ. ಆದ್ದರಿಂದ ನಾವೆಲ್ಲ ಕೂಡ ಲಾಯಲ್ ಆಗಿರಬೇಕು ದೇವರಿಗೆ. ಪೂಜ್ಯಾ ಅಭಿಪೂಜ್ಯ ಅಂತೇಳಿ ತಾರತಮ್ಯ ಕ್ರಮದಲ್ಲಿ ಹೆಚ್ಚೆಚ್ಚು ಪೂಜೆ ಮಾಡಬೇಕು. ಎಲ್ಲರೂ ಪೂಜೆ ಮಾಡೋಕ್ಕೆ ಆಗೋದಿಲ್ಲ, ಗರುಡ ಶೇಷ ಅಷ್ಟು ಇಟ್ಕೊಂಡ್ರೆ ದೇವ್ರ ಪ್ರಾಣದೇವರಂತೂ ಸರಿಯೇ ಸರಿ. ಪೂಜೆಗೆ ಎಲ್ಲರೂ ಇಟ್ಕೊಬಿಟ್ಟು ಏನಾಗುತ್ತೆ, 30 ಕೊಡ್ತೀವಿ ದೇವ್ರ ಪೂಜೆ ನಿಂತು ಹೋಗ್ತೀವಿ, ಶುರುವಾಗ್ಬಿಡೋದು ಜಾಸ್ತಿಯಾಗಿ. ಎಷ್ಟು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಅಲ್ಲಿ ಹೋಗ್ತಾರೆ, ಕೆಲಸ ಮುಗಿತು ಹೋಗೋದು ಅಷ್ಟೇ. ಆದರೆ ಯಾವ ಕೆಲಸವೂ ಇಲ್ಲ ಅಂತೇಳಿ ದಿವಸ ನಿಮ್ಮದು ಕೆಲಸ ಆಗಬೇಕಾಗಿಲ್ಲ ಹೋಗು ಅಂತೇಳಿ ಯಾರನ್ನು ನಾವು ಕಂಡೆಮ್ ಮಾಡೋಂಗಿಲ್ಲ. ಯಾಕೆ? ತಮ್ಮ ಕರ್ತವ್ಯ ಗೌರವಿಸ್ಬೇಕಾದ್ರು. ಇವತ್ತು ಎಷ್ಟೋ ಸರ್ತಿ ಯಾವುದೋ ಡಿಪಾರ್ಟ್ಮೆಂಟ್ಗೆ ಹೋಗಿರ್ತಾರೆ, ಅವ್ನ ಕಾಲೇಜ್ ಲೆಕ್ಚರರು ಹೈಸ್ಕೂಲ್ ಮೇಸ್ಟು ಅಂತ ಹೇಳ್ತಾರೆ, ಅವ್ನು ಸಾರ್ ಅಂತಾರೆ. ಆ್ಯಕ್ಚುಲಿ ಅವ್ನು ಇದಲ್ಲ. ಯಾಕೆ? ಪ್ರೊಫೆಷನ್ ಎಂಥದ್ದು? ಪಾಠ ಮಾಡೋ ಪ್ರೊಫೆಷನ್. ಅವ್ರು ಜನರಲಿ ಅವ್ರು ಎಂಥವ್ರು ಕೂಡ ಏನಂತ ಮಾತಾಡಿಸ್ತಾರೆ, ಸಾರ್ ಅಂತಾನೆ ಕರೀತಾರೆ. ಯಾಕೆ? ಗುರವಶ್ಚಾಪಿ ಪೂಜ್ಯ, ಗುರುಗಳು ಪೂಜೆ ಮಾಡೋದು. ತಾನು ಗುರುಗಳೆಲ್ಲ ಅವನು, ಅದು ಸಮಾಜದಲ್ಲಿ ಪಾಠ ಮಾಡ್ತಾನೆ. ಆದ್ದರಿಂದ ಗೌರವ ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಬ್ರಾಡ್ ಥಿಂಕಿಂಗ್ ಇದೆ. ಇದೆಲ್ಲ ಗೊತ್ತಾದರೆ ಯಾವುದಾದ್ರು ಗಲಾಟೆ ಬರೋ ಚಾನ್ಸಸ್ಸೇ ಇರೋದಿಲ್ಲ. ಒಂಥರ ಏನು ಮಾಡಿ ನಾವು ಬರ್ತೀರಾಗ ಐಸೋಲೇಟ್ ಆಗಲೇ ಟ್ರೈ ಮಾಡ್ತೀವಿ. ಆದಷ್ಟು ದೂರ ಇರಬೇಕು, ಕನ್ಸರ್ವೇಟಿವ್ ಆಗಬೇಕು, ತಪ್ಪದು. ಆದಷ್ಟು ಕೂಡ ಏನಾಗಿರಬೇಕು, ವೈಡ್ ಆಗಿರಬೇಕು. ಆದಷ್ಟು ಸಮಾಜ ಏನಾಗುತ್ತಾಗ ಮುಂದೆ ಬರ್ತೀವಿ. ಸಾಧ್ಯ ಅಂಗಡಿ ಇಟ್ಕೋತಾರೆ. ಇಂಥ ಜಾತಿಯವರು ಮಾತ್ರ ಅಂಗಡಿ ಅಂದರೆ ಪಾಪರ್ ಎದ್ದು ಹೋಗ್ತಾರೆ.
ಜನ ಇವ್ರನ್ನ ಸಾಯ್ತಾನೆ ಫಸ್ಟ್. ಬಸ್ ಇಂಥವ್ರಿಗೆ ಮಾತ್ರ ಅಲ್ಲ, ಸ್ಪೆಷಲ್ ಬೇರೆ ಅವೆಲ್ಲ. ಜನರಲ್ಲಿ ಏನಿರಬೇಕದು ಎಲ್ಲರಿಗೂ ಪ್ರೈವೇಟ್ ಬಸ್ ಅದು ಮೇಲೆ ಹಾಕಿರ್ತಾರೆ, ಪ್ರೈವೇಟ್ ಕ್ಯಾರಿಯರ್. ಯಾರು ಕೈ ಹಿಡಿಯೋಗಿಲ್ಲ, ನಿಲ್ಲಿಸ್ತವ್ರಿಗೆ ಕೇಳಾಗಿಲ್ಲ. ಪಬ್ಲಿಕ್ ಕ್ಯಾರಿಯರ್ ಫಜೀತಿ ಆಗುತ್ತೆ ಅವ್ರಿಗೆ. ಯಾಕೆ? ಅನ್ಸರಬಲ್ಲು. ತಂದೆ ರಿಕ್ಷೆಟ್ ಓಡಾಡ್ತಾರೆ, ಯಾರು ನಿಲ್ಲಿಸ್ಬೇಕಾಗಿಲ್ಲ ಯಾರಿಗೂ. ರಿಕ್ಷಾ ಬಾಡಿಗೆ ಬಿಡ್ತಾರೆ, ಅದು ಬೇರೆ. ಇವೆಲ್ಲ ಯೋಚನೆ ಮಾಡಿದ್ದಾರೆ. ನಾವೆಲ್ಲ ಎಷ್ಟು ಆನ್ಸರಬಲ್ ಆಗಿದ್ದೇವೆ ಗೊತ್ತೇನು? ನಾವು ಯಾರಿಗೂ ಆನ್ಸರಬಲ್ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ತಪ್ಪೋದು. ಎವ್ರಿ ಮೊಮೆಂಟ್ ನಾವು ಆನ್ಸರಬಲ್ ಆಗಿದ್ದೇವೆ. ಅತ್ಯಂತ ಭಕ್ತಾ ಸಂಪೂಜಿತೋ ವಾಸುದೇವ ಸ ಮುಕ್ತಿಂ. ಈ ರೀತಿ ಸಂಪೂಜಿತ, ಸರಿಯಾಗಿ ಪೂಜೆ ಮಾಡಿದರೆ, ತಂತ್ರಸಾರೋಕ್ತ ಕ್ರಮದಲ್ಲಿ ಪೂಜೆ ಮಾಡಿದರೆ. ಪೂಜೆಗೂ ವಿಧಾನ ಇದೆ. ಬ್ಯಾಂಕು ದುಡ್ಡು ಹಾಕಿ ಬಂದರೆ ಹೋದಲ್ಲಿ ಹಾಕಿದೆ ಬಂದ, ಹೋಯ್ತಲ್ಲ ಪುರ ಪ್ರೊಸೀಜರ್ ಇದೆ. ಹಾಕ್ಲಕ್ಕೆ ಬಂತು, ಎಂಟ್ರಿ ಮಾಡಿ ಕೊಟ್ಟು ಮಾಡಿ ತೊಗೊಂಡು ಬಂದು ಎಲ್ಲ ಮಾಡಿದರೆ ಅದು ಕೊಟ್ಟಾಗ ಅಲ್ಲಿ ಹೋಗಿ ಕಿಟಕಿಯಿಂದ ಹಾಕಿ ಬಂದುಬಿಟ್ರೆ ಆಗೋದಿಲ್ಲ. ಹಾಕ್ತಾರೆ ಅವರು ಸಂತೋಷ ಪಡುವುದು ಕೆಲವರು, ಅದರದ್ದು ಧರ್ಮ ಅಲ್ಲ. ಹಾಕಬಾರ್ದು. ಆ ಬಿಡದೆಲ್ಲ ಅರ್ಥ ಇದೆ. ಆ ಅರ್ಥ ಸಂಪೂಜಿತ ವಾಸುದೇವ ಸಹ ಮುಕ್ತಿಂ ದದ್ಯಾತ್. ದೇವರು ಏನು ಮಾಡ್ತಾರೆ ಇದರಿಂದ? ಮುಕ್ತಿಯನ್ನೇ ಕೊಟ್ಟು ಬಿಡ್ತಾರೆ. ದೇವ್ರ ಪ್ರಸಾದ. ನಾವು ಸಂಪೂಜಿತನಾದಾಗ ಸುಪ್ರೀತನಾಗ್ತಾನಾಗ, ಸುಪ್ರೀತನಾಗ್ತಾನೆ. ಗೊತ್ತಾಯ್ತಾ? ಸುಪ್ರೀತನಾದಾಗ ಏನಾಯಿತು? ಭಾರಿ ಅನುಗ್ರಹ ಮಾಡ್ತಾರೆ. ಹೈಯೆಸ್ಟ್ ಅನುಗ್ರಹದ ಫಲ ಏನು? ಮುಕ್ತಿ ಕೊಡ್ತಾರೆ. ಅದಕ್ಕೆ ಅಧಮ ಪ್ರಸಾದ, ಮಧ್ಯಮ ಪ್ರಸಾದ, ಉತ್ತಮ ಪ್ರಸಾದ ಅಂತೇನಿದೆ. ಪ್ರಸಾದ 3 ವಿಧ. ಅದು ಯಾವುದಕ್ಕೆ ಟ್ರೈ ಮಾಡಬೇಕು ನಾವೀಗ? ಉತ್ತಮ ಪ್ರಸಾದಕ್ಕೆ ಟ್ರೈ ಮಾಡಬೇಕೇ ಹೊರತು ಸಾಮಾನ್ಯ ಪ್ರಸಾದ ಉತ್ತಮ ಪ್ರಸಾದನೇ ಆಗಬೇಕು. ಅದಕ್ಕೆ ಪ್ರಯತ್ನ ಪಟ್ಟು ಆಗ ಮುಕ್ತಿ. ಸಾಮಾನ್ಯ ಪ್ರಸಾದಕ್ಕೆಲ್ಲ ಮುಕ್ತಿ ಆಗೋದಿಲ್ಲ. ಮುಕ್ತಿಂ ದದ್ಯಾತ್ ಏವ ಅಪೂಜಿತೋ ದುಃಖಮೇವ. ಪೂಜೆ ಮಾಡದೆ ಹೋದ್ರೆ ಏನಾಗುತ್ತೆ? ಗೌರವ ಮಾಡದೆ ಹೋದರೆ ದುಃಖನೇ ದುಃಖ ಮುಕ್ತಿ ಅಂತ ಹೇಳಿದ್ರಿಂದ ಕೊನೆಗೆ ದುಃಖಕ್ಕೆ ಎಲ್ಲಿಗೆ ಹೋಗುತ್ತದೋ ಅಂದಂತಮಸ್ಸಾಗುತ್ತೆ ಕೊನೆಗೆ ಎಂಡ್ ಅದು. ಇಲ್ಲಿ ನಿತ್ಯ ಸುಖ, ಇಲ್ಲಿ ನಿತ್ಯ ದುಃಖ. ಇದೆಲ್ಲ ಅರ್ಥ ಮಾಡ್ಕೊಂಡಾಗ ಎಷ್ಟು ಅರ್ಥ ತುಂಬಿಸ್ತಾರೆ ಅದರಲ್ಲಿ. ಸ್ವತಂತ್ರತ್ವ ಸುಖ ದುಃಖ ಪ್ರದೋಷೌ ನಾಣ್ಯ ಸ್ವತಂತ್ರ ತದ್ವಶಾಃ ಯತ್ ಸಮಸ್ತಾಃ. ಸ್ವತಂತ್ರತ್ವಾತ್ ಸುಖ ಸಂಜ್ಞಾನ ಶಕ್ತಿ ಪೂರ್ವೈರ್ಗುಣೈ ಪೂರ್ಣ ಏಷೋ ಅಖಿಲೈಶ್ಚ. ಸ್ವತಂತ್ರತ್ವಾತ್ ಸುಖ ದುಃಖಪ್ರದ ಅಸೌ. ಸ್ವತಂತ್ರತ್ವಾತ್ ಸುಖ ದುಃಖಪ್ರದ ಅಸೌ. ಎಲ್ಲ ಭಗವದ್ಗೀತಾ ವಾಕ್ಯಗಳು. ಸುಖಂ ದುಃಖಂ ಭಯಂಚ ಅಭಯವೇವ ಚ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿಧಾ. ಇಲ್ಲಿ ಏನು ಹೇಳ್ತಾರೆ? ಅದಿಷ್ಟು ಹಾಗಾಗೆ ಬಂದಿರೋದು. ಇದು ಗೀತಾ ಭಾಷ್ಯ ಆಯಿತಾಗ ಒಂದೊಂದು ಆಚಾರ್ಯ ಸರ್ವಗುಣಗಳೆಲ್ಲ ಸೇರಿಸಿಬಿಡ್ತಾರೆ. ಸರಿಯಾಗಿ ಓದಿಬಿಟ್ರೆ ಅಷ್ಟು ಪ್ಯಾಕ್ ಮಾಡಿದ್ದಾರೆ. ಸ್ವತಂತ್ರತ್ವ ಸುಖ ದುಃಖಪ್ರದ ಅಸೌ. ಅವನು ಜೈಲರ್ ಕೀ ಇಟ್ಕೊಂಡಿದ್ದಾನೆ, ಅಲ್ಲೇನೆ ಬಿಟ್ಟು ಬಿಡಿ ಅಂತಾನೆ. ಸುಖ ಕೊಳ್ಳೋ ಶಕ್ತಿ ಇಲ್ಲ, ಅವನು ಕೊಡಬೇಕು, ಇವನಲ್ಲ. ಆದ್ದರಿಂದ ಕೀ ಬೀಗ ತೆಗೆದ, ಇವನು ತೆಗೆದಿದ್ದಲ್ಲ, ಅವ್ರು ತೆಗೆಸಿದ್ದಾರೆ. ಅವನು ಫಸ್ಟ್ ಥ್ಯಾಂಕ್ಸ್ ಯಾರು ಹೇಳಬೇಕು? ಅವ್ರಿಗೆ ಹೇಳ್ತಾನೆ, ಇವನಿಗೆಲ್ಲ. ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಪ್ರತಿ ಕ್ಷಣದಲ್ಲೂ ಮೂಲ ಕಾರಣ ಯಾರು? ನಾರಾಯಣಾಮಲ ಕಾರಣ ಒಂದೇ. ಕಾರಣ ಪೂರ್ಣವರೇಣ್ಯ ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು ಪರಹೇತು. ಎಷ್ಟು ಒತ್ತು ಕೊಡ್ತಾರೆ ಅದಕ್ಕೆ. ಕಾರಣ ಹೇತು ಪರಹೇತು ಮೂಲ ಕಾರಣ ಅಂತ ಹೇಳಬೇಕಾಗಿದೆ. ಅದಕ್ಕೆ ಅಷ್ಟು ಗೌರವ ನಡ್ಕೋಬೇಕು ನಾವು. ಸ್ವತಂತ್ರತ್ವ ಸುಖ ದುಃಖಪ್ರದ ಸು. ದೇವ್ರಿಗೆ ಎಷ್ಟು ಶಕ್ತಿ ಇದೆ ಅಂತ ಕೇಳಿದರೆ ಹೊರಗೇನು ದುಃಖ ಆಗ್ಲಿಕ್ಕೆ ಕಾರಣವೇ ಇಲ್ಲ. ಸುಖ ಕೊಡ್ತಾ ಇದ್ದಾನೆ ದೇವರು. ಎಂಜಾಯ್ಸ್ಲಿಕ್ಕೆ ಕರಿತೀವಿ. ಹೊರಗೇನು ಏನೂ ಬರ್ತಾ ಇಲ್ಲ, ಯಾರೂ ಕೊಡ್ತಾ ಇಲ್ಲ. ಆನಂದವಾಗಿದ್ದಾನೆ. ಎಲ್ಲ ಇದೆ, ದೇವರು ದುಃಖ ಕೊಡ್ತಾನೆ. ಏನಾಗುತ್ತಾಗ ಎಲ್ಲ ಇದ್ದು ಏನು ಕೊಡ್ತಾನೆ? ದುಃಖ ಕೊಡ್ತಾರೆ ಒಳಗಡೆ. ಈ ಶಕ್ತಿ ಬೇರೆಯವರಿಗಿಲ್ಲ. ಹೇಗಿದೆ? ಒಳಗಿದ್ದೆ ಯೋ ಅಂತಃಸುಖ ಅಂತರಾರಾಮ. ಒಳಗಿದ್ದು ಸುಖ ಒಳಗಿಂದ ಕೊಡಬೇಕು, ಒಳಗಿರಬೇಕು. ಅವರು ಬಿಂಬರೂಪೇ ಒಳಗಿದ್ದಾನೆ ಪರಮಾತ್ಮ. ಅದಕ್ಕೇನು ಮಾಡ್ತಾರೆ? ಒಳಗಿಂದ ಸುಖ ಕೊಡ್ತಾರೆ, ಹೊರಗಿಂದ ಸುಖ ಕೊಡ್ತಾರೆ. ದೇವರದ್ದು ಸುಖ ಬ್ಲಾಕ್ ಮಾಡಿಬಿಟ್ರೆ ಏನಾಯಿತು? ಒಳ್ಳೆ ಅಸಹ್ಯ ಬರುತ್ತೆ, ಊಟ ಮಾಡೋಕ್ಕಾಗೋದಿಲ್ಲ ಅವನ ಕೈಯಲ್ಲಿ. ಯಾತಕ್ಕೆ? ದೇವರು ಇದು ಕೊಡ್ತಾ ಇಲ್ಲ. ಕೊಟ್ಬಿಟ್ರೆ ಏನೋ ಒಂದಿರುತ್ತದೆ. ಊಟ ಹಾಕಿದ್ದು ಏವನ್ನ ಅಂತ ಹೇಳೋದು ಬೇರೆ. ಜೊತೆಗೆ ಸುಖ ಕೊಟ್ಟು ಎಲ್ಲಿ ಬೇಕಾದ್ರೂ ಕೊಡ್ತಾರೆ, ದುಃಖ ಎಲ್ಲಿ ಬೇಕಾದ್ರೂ ಕೊಡ್ತಾರೆ. ದುಃಖನ ಇನ್ನು ಅರ್ಥ ಮಾಡಿಕೊಂಡ್ರೆ ನಾವು ಸುಖ ದುಃಖಗಳ ಕರ್ತ ಯಾರೋ ಭಗವಂತನಾದ್ದರಿಂದ ಸುಖವಾಗಿರಬೇಕು ಅಂತಿದ್ದರೆ ದೇವರ ಅನುಗ್ರಹ ಮಾಡಬೇಕು. ದುಃಖ ಬರಬಾರದು ಅಂತಿದ್ದರೆ ದೇವರ ಆಗ್ರಹ ಗುರಿ ಆಗಬಾರ್ದು. ಎರಡು ಕಾನ್ಸೆಪ್ಟ್ ಯಾವಾಗಲೂ ಇರಬೇಕು. ದೇವರು ಪ್ರೀತನಾಗಬೇಕು, ಅಪ್ರೀತನಾಗಬಾರ್ದು. ಬಾಸ್ ಬಗ್ಗೆ ಎಷ್ಟು ಎಚ್ಚರ ಇರುತ್ತೆ ಜನಗಳಿಗೆ. ಆದರೆ ಈ ಲೋಕದ ಭಗವಂತನ ಮರೆತು ಬಿಡ್ತಾರೆ. ಮೂಲ ಕಾರಣ ದೇವರಾದ್ದರಿಂದ ಆತ್ಮಲ್ಲಿ ಹಾಗಿರಬೇಕು. ನಮಗೆ ಸರಿಯಾಗಿ ಕೆಲಸ ಮಾಡಿ ತೃಪ್ತಿ ಪಟ್ಟೆ ಬಿಡ್ತಾನೆ. ಮತ್ತು ಎಕ್ಸಾಮಲ್ಲಿ ಸರಿಯಾಗಿ ರೈಟ್ ಹೇಳ್ಬೇಕಾದ್ರೆ ಸರಿಯಾಗಿ ಬರೋದು ಏನಾಗುತ್ತೆ? ಅಲ್ಲಿಗೆ ಹೋಗ್ತಾನೆ. ವೆರಿ ಸಿಂಪಲ್. ಅದು ಸರಿಯಾಗಿದ್ದರೆ ಆಗಲೇಬೇಕು ಕೆಲಸ. ಏನಪ್ಪ ತೃಪ್ತಿ ಅದು ಮತ್ತೆ ಕೇಳಬೇಕಾದ ಕಾರಣ ಇಲ್ಲ.
ನಾಣ್ಯ ಸ್ವತಂತ್ರ, ಇನ್ಯಾರು ಬೇರೆ ಸ್ವತಂತ್ರರಲ್ಲ. ತದ್ವಶಾಹ ಯತ್ ಸಮಸ್ತಾಹ, ಅದರ ದೇವರ ಅಧೀನವಾದ್ದರಿಂದಾಗಿಯೇ ಅವ್ನು ಹೇಳ್ತೀವಿ ಎಲ್ಲ ಅವನ ಹತ್ರ ಇದೆ, ದುಡ್ಡಿದೆ, ಅವನು ರಿಲೀಸ್ ಮಾಡಬೇಕಲ್ಲಿ, ಭಾಳ ಕೊಡ್ಲಿಕ್ಕೆ ಬರಲ್ಲ, ಅವನು ದುಡ್ಡಿದೆ ಕೊಡುವಂತಷ್ಟು ಬದಲು ಕೊಡೋ ಹಾಗಿಲ್ಲ. ಎಷ್ಟು ಅಷ್ಟು ದುಡ್ಡು ಇಟ್ಕೊಂಡ್ರೂ ಕೊಡೋ ಶಕ್ತಿ ಅವನಿಗಿಲ್ಲ, ಅಸ್ವತಂತ್ರ ಅವನು. ಕ್ಯಾಶ್ ಅವ್ರಿಗೆ ಆಸೆ ಇದೆ, ಯಾರ್ಯಾಗ ಕೊಡೋಗಿಲ್ಲ ಅವನು, ಯಾರಿಗೆ ಕೊಡೋ ಅವ್ರಿಗೆ ಮಾತ್ರ ಕೊಡಬೇಕು, ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು, ಮತ್ತೆ ಇದು ಮಾಡೋಂಗಿಲ್ಲ. ಇದು ಬೇಕಾದ್ರೆ ನಿಯಮ ಪಾಲನೆ ಮಾಡಿದ್ದಕ್ಕೆ ಜಗತ್ತು ಇಷ್ಟಾರು ಉಳ್ಕೊಂಡಿರೋದು. ಹಾಂ ಯಾವುದು ಅಲ್ಲ, ಎಲ್ಲರೂ ಕರ್ಮ ಅಲ್ಲ. ತದ್ವಶಾಹ ಸಮಸ್ತಾಹ, ಸಮಸ್ತ ಬ್ರಹ್ಮಾದಿಗಳೆಲ್ಲ ಪರಮಾತ್ಮನ ಅಧೀನರು. ಸ್ವತಂತ್ರತ್ವಾತ್ ಸುಖ ಜ್ಞಾನ ಶಕ್ತಿ, ನಮಗೆ ಸುಖ ಕೊಡಬೇಕು, ನಮಗೆ ಜ್ಞಾನ ಕೊಡಬೇಕು, ಏನಾಗಬೇಕು ದೇವರಲ್ಲಿ, ಅದು ಅನಂತವಾಗಿರಬೇಕು. ಇಲ್ಲದವ್ರು ಏನು ಕೊಡ್ತಾನೆ? ಸ್ವತಂತ್ರತ್ವಾತ್ ಸುಖ ಸಜ್ಞಾನ ಶಕ್ತಿ, ಸ್ವತಂತ್ರನಾದ್ದಿರ್ತಾನೆ, ಸುಖ ಕೊಡ್ತಾನೆ. ಇಲ್ಲೇ ಓಡಾಡ್ತಿದ್ಯಾ, ಮುಂದಕ್ಕೆ ಹೋಗ್ತಾ ಇಲ್ಲ, ಇಲ್ಲ ಸುತ್ತಾ ಇದ್ದಾರೆ. ಯಾವುದೋ ಮತ್ತೆ ಬಂದರೆ ಸುತ್ತಾ ಇರ್ತಾರೆ ಸುಮ್ಮನೆ, ಎಷ್ಟೋ ಸರ್ತಿ ಅವ್ರಿಗೆ ಕೊಡೋವರೆಗೂ ರೌಂಡ್ ಆಗ್ತಾ ಇರ್ತಾರೆ. ಸ್ವತಂತ್ರತ್ವ ಸುಖ ದುಃಖ ಪ್ರದೋಷೌ ನಾಣ್ಯ ಸ್ವತಂತ್ರ ತದ್ವಶಾಹ ಯತ್ ಸಮಸ್ತಾಹ. ಸ್ವತಂತ್ರತ್ವಾತ್ ಮತ್ತೆ ಬಂದ ಮೊದಲು ಭಾಳ ಇತ್ತು, ಈಗ ಎಷ್ಟೋ ಇಲ್ಲೇ ಇಲ್ಲ. ಈಗ ಮೊದಲು ಒಂದು 6 ತಿಂಗಳು, 1 ವರ್ಷ ಅಂತ ಇಟ್ಕೊಳ್ಳಿ, ಅವು ಕಂಟಿನ್ಯೂಸ್ ಹೋಗ್ತಾನೆ ಇತ್ತು ಪೇನ್ಗಳು ಅಲ್ಲೇ ಇದು ಆದಾಗ. ಆಮೇಲೆ ಯಾಲಿ ಶಿಫ್ಟ್ ಆಯಿತು, ಸರಿ ಸ್ವಲ್ಪ ದಿವಸ ಸರಿ ಹೋಗ್ಬಿಡುತ್ತೆ. ಸ್ವತಂತ್ರತ್ವ ಸುಖ ದುಃಖ ಪ್ರದೋಷವು ನಾಣ್ಯ ಸ್ವತಂತ್ರ. ಇನ್ನೊಬ್ಬ ಸ್ವಾತಂತ್ರ್ಯ ಯಾವಲ್ಲಿ ಎಷ್ಟಿರಬೇಕು? ಚೀಫ್ ಅಂದರೆ ಒಬ್ಬನೇ, ಇದು ಚೀಫಿಗೆ ಮಿನಿ ಇಲ್ಲ, ಚೀಫ್ 1 ಚೀಫ್ 2 ಅವೆಲ್ಲ ಮಾಡೋಕ್ಕೆ ಬರೋಲ್ಲ. ನಾಣ್ಯ ಸ್ವತಂತ್ರ ತದ್ವಶಾಹ ಸಮಸ್ತಾಹ. ಸ್ವತಂತ್ರತ್ವಾತ್ ಸುಖ ಸಜ್ಞಾನ ಶಕ್ತಿ. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಎಲ್ಲ ಜ್ಞಾಪಕ ಇಟ್ಕೋಬೇಕಂತ. ಒಂದೊಂದು ಗ್ರಂಥ ಇನ್ನು ಅದು ಮನನ ಮಾಡೋಕ್ಕೆ ಸುಲಭ ಆಗುತ್ತೆ. ಆ ಗ್ರಂಥಕ್ಕೆ ಅದನ್ನೇ ಇಟ್ಕೊಂಡ್ಬಿಟ್ರೆ ಬೆಳೆಯೋದಿಲ್ಲ, ಒಂದಕ್ಕೊಂದು ಸೇರಿಸ್ತಾ ಹೋದಷ್ಟು ಜ್ಞಾನ ವೃದ್ಧಿ ಆಗುತ್ತೆ. ಅದು ಬರುತ್ತೆ, ಇದು ಬರುತ್ತೆ. ಸ್ವತಂತ್ರತ್ವಾತ್ ಸುಖ ಸಜ್ಞಾನ ಶಕ್ತಿ. ಅದೇ ಸತ್ತಂತ ಮೊದಲು ಸೇರಿಸಿದರು, ಕೊನೆ ಮಧ್ಯೆ ಸೇರಿಸಿದ್ದಾರೆ. ಈಗ ಸುಖ ಅಂದರೆ ಈ ಕಡೆ ಸತ್ಸುಖ, ಸಜ್ಞಾನ, ಸಚ್ಛಕ್ತಿ. ಗೊತ್ತಾಯ್ತಾ? ಸಚ್ಛಕ್ತಿ ಆ ರೀತಿ ತಿಳ್ಕೊಂಡಾಗ ಪೂರ್ತಿ ಆಯಿತು. ಪೂರ್ವ ಇವೆಲ್ಲ ಯಾತಕ್ಕೆ ಬೇಕು? ಮುಖ್ಯವಾಗಿ ಆನಂದ ಅವರಿಗಿರಬೇಕು, ಜ್ಞಾನ ಇರಬೇಕು, ಮಾಡೋ ಶಕ್ತಿ ಇರಬೇಕು. ಎಲ್ಲ ಗೊತ್ತು, ಶಕ್ತಿ ಇಲ್ಲ. ಅದಕ್ಕೆ ಬತ್ತಿಯೊತ್ತು ಪೂರ್ಣ ಒತ್ತು ಹೇಳ್ತಾರೆ. ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿ ಅನಂತಗುಣ ಪರಮಃ. ಪರಶಕ್ತಿ, ಶಕ್ತಿ ಒಂದಿಲ್ಲದವ್ರು ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳುವಾಗ ಯಥಾಶಕ್ತಿ ಅಂತಲೇ ಪದ ಉಪಯೋಗಿಸೋದು. ನಿಸ್ಸೀಮ ಶಕ್ತಿರ್ಹಿ ಯತಃ ಸ್ವತಂತ್ರ ಪೂರ್ಣೈ ಪೂರ್ವೈ ಗುಣೈ ಪೂರ್ಣಃ ಏಷಃ ಅಖಿಲೈಶ್ಚ. ಅಖಿಲ ಗುಣಗಳು ಅಂತ ಎಷ್ಟಿವೆ? ಅನಂತ ಇವೆ. ಅನಂತ ಗುಣಗಳಿಂದ ಪರಮಾತ್ಮ ಪೂರ್ಣನಾಗಿದ್ದಾನೆ. ಸ್ವಲ್ಪ ಇರೋದು ಬೇರೆ, ಪೂರ್ಣ ಇರೋದು ಬೇರೆ. ಸ್ವತಂತ್ರತ್ವ ಸ್ವತಂತ್ರ ಶಬ್ದಕ್ಕೆ ಎಷ್ಟು ಅರ್ಥ ಬರುತ್ತೆ ಅಂತ ಹೇಳ್ತಾರೆ. ಈಗ ಸ್ವತಂತ್ರತ್ವಾತ್ ಸುಖಪ್ರದ, ಸ್ವತಂತ್ರತ್ವಾತ್ ದುಃಖಪ್ರದ, ಸ್ವತಂತ್ರತ್ವಾತ್ ಸುಖ ಸಜ್ಞಾನ ಶಕ್ತಿ, ಸುಖಶಕ್ತಿ ಸಜ್ಞಾನಶಕ್ತಿ ಪತ್ವಶಕ್ತಿ. ಗುಣೈ ಪೂರ್ಣ ಸ್ವತಂತ್ರತ್ವಾತೇಷು ಅಖಿಲೈಶ್ಚ. ಸ್ವತಂತ್ರತ್ವಾತ್ ಸರ್ವದೋಷೋಜ್ಜಿತಶ್ಚ. ಸ್ವತಂತ್ರನಾದ್ದರಿಂದನೇ ಏನಿಲ್ಲ ಅವನಲ್ಲಿ, ಒಂದು ದೋಷವೂ ಇಲ್ಲ. ಸ್ವತಂತ್ರ ಅನ್ನೋ ಪದಕ್ಕೆ ಇಷ್ಟೆಲ್ಲ ವ್ಯಾಖ್ಯಾನ ಇತ್ತು. ಸ್ವತಂತ್ರೋ ಭಗವಾನ್ ವಿಷ್ಣು ತತ್ಸಂಖ್ಯಾನ ಓದಿದಾಗ ಅದ್ರ ಮೇಲೆ ಫಲ ಏನೋದು ಇಷ್ಟೆಲ್ಲ ಇತ್ತು ನಲ್ಲಿಗೆ. ಸ್ವತಂತ್ರತ್ವ ಸರ್ವದೋಷೋಜ್ಜಿತಶ್ಚ. ಏನು ಹಾಗಂದ್ರೆ ಉಜ್ಜಿತ, ಜಿತ ಅಲ್ಲ, ಉಜ್ಜಿತ. ಉಜ್ಜಿತ ಅಂದರೆ ಇಲ್ಲ, ಕಳ್ಕೊಂಡಿದ್ದಾರೆ ಅಂತ ಅರ್ಥ. ಇವಾಗ ಒಂದು ದೋಷವೂ ಇಲ್ಲ. ನಿಸ್ಸೀಮ ಶಕ್ತಿರಿಹಿ ಯತಃ ಸ್ವತಂತ್ರ. ಸ್ವತಂತ್ರ ಡೆಫಿನೇಷನ್ ಏನು? ಸೀಮ ಅಂದರೆ ಲಿಮಿಟ್, ಸೀಮೆ ಲಿಮಿಟ್. ಅದು ನಿಸ್ಸೀಮ ಅಂದರೆ ಲಿಮಿಟ್ಲೆಸ್. ಅನ್ಲಿಮಿಟೆಡ್ ಶಕ್ತಿ ಇದ್ದರೆ ಅದು ಏನಂತ ಕರೀತಾರೆ? ಸ್ವತಂತ್ರ ಕರೀತಾರೆ.
ಅರ್ಥ ಮಾಡಿಕೊಂಡ್ರೆ ಸೀಮಿತವಾದ ಸ್ವಾತಂತ್ರ್ಯ ಇಲ್ಲ. ನಿಸ್ಸೀಮ ಶಕ್ತಿರ್ಹಿ ಯತಃ ಸ್ವತಂತ್ರ ಡೆಫಿನೇಷನ್ ಇದು, ಅಲ್ಲಿ ಸೇರಿಸ್ಕೋಬೇಕಾಗ. ಸ್ವತಂತ್ರ ನಿಸ್ಸೀಮ ಶಕ್ತಿ ಇತ್ಯರ್ಥ. ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾತ್ರೈವಿಧ್ಯೆ ಪರಾನಪೇಕ್ಷಂ ಒಂದರ್ಥ. ಇನ್ನೊಂದರ್ಥ ನಿಸ್ಸೀಮ ಶಕ್ತಿ, ಮೂರರಲ್ಲೂ ಕೂಡ ಸ್ವರೂಪ ನಿಯಂತ್ರಣಕ್ಕೆ, ಪ್ರಮಿತಿ ನಿಯಂತ್ರಣಕ್ಕೆ, ಪ್ರವೃತ್ತಿ ನಿಯಂತ್ರಣ ಅದೊಂದು ರೀತಿಯ ಅರ್ಥ. ಆ ದೃಷ್ಟಿಯಲ್ಲಿ ಇದರೂ ಸೇರಿಸ್ಬೇಕು. ನಿಸ್ಸೀಮ ಶಕ್ತಿರ್ಹಿ. ಈಗ ನಾವು ತತ್ವಸಂಖ್ಯಾನ ಓದಿದಾಗ ಇದು ಅರ್ಥ ಆಗೋ ರೀತಿ ಬೇರೆ, ಅಷ್ಟೊಂದು ಭಾರಿ ಜಾಸ್ತಿ ಇರುತ್ತೆ. ಸುಮ್ಮನೆ ಓದಿದಾಗ ಏನಾಗುತ್ತದೋ ಬರೀ ಪದ ಕಂಡಕ್ಕೆ ಕಾಣುತ್ತೆ. ಅದು ಪದ ಅಲ್ಲ, ಕಾನ್ಸೆಪ್ಟ್. ವರ್ಡ್ ಬೇರೆ, ಕಾನ್ಸೆಪ್ಟ್ ಬೇರೆ. ಚೀಫ್ ಅನ್ನೋದು ಎಷ್ಟು ಅರ್ಥ ಇದೆ ಚೀಫ್ ಅಂದ ತಕ್ಷಣ, ಗೊತ್ತಾಯ್ತಾ? ಆ ಅರ್ಥ ಕೊಟ್ಟಾಗ ಅದು ಮಹತ್ವ ಬರೋದು. ಸ್ವತಂತ್ರ ಶಬ್ದಕ್ಕೆ ಒತ್ತು ಕೊಟ್ಟಾಗ ಹೇಳಬೇಕು. ಹಾಂ ಹೌದು, ಅಲ್ಲ ಸ್ವತಂತ್ರನಾಗಿದ್ದಕ್ಕೆ ನಾವು ಅಧೀನರಾಗಿರೋದು. ಯತಃ ಸ್ವತಂತ್ರ ದೋಷಾಸ್ಪೃಷ್ಟೌ ಗುಣಪೂರ್ತೌ ಚ ಶಕ್ತಿ ನಿಸ್ಸೀಮತ್ವಾದ್ವಿದ್ಯತೆ ತಸ್ಯ ತಸ್ಮಾತ್. ಸ್ವತಂತ್ರನಾಗಿರೋ ಶಕ್ತಿ ಎಷ್ಟು ಅಂದರೆ ದೋಷ ಅಸ್ಪೃಷ್ಟೌ, ಅಸ್ಪೃಷ್ಟ ದೋಷಗಂಧಾಯ, ಪರಮಾತ್ಮನೇ ದೋಷ ಸ್ಪರ್ಶನೇ ಇಲ್ಲ. ಗುಣಪೂರ್ತೌ, ಗುಣಪೂರ್ತಿ ಇದೆ. ಅದೇ ನಾರಾಯಣ ಗುಣ ಸರ್ವೈರ್ಯನಂ ದೋಷವರ್ಜಿತ. ಎಲ್ಲ ಶಾಸ್ತ್ರ ಎಂಡಾಗೋದಲ್ಲೇನೆ. ನಿಸ್ಸೀಮ ಒಂದು ದೃಷ್ಟಿಯಿಂದ ಒಂದು ಶ್ಲೋಕದ ಬ್ರಹ್ಮಸೂತ್ರ ಭಾಷ್ಯ ಅದು. ಏಕಶ್ಲೋಕಿ ಬ್ರಹ್ಮಸೂತ್ರ ಭಾಷ್ಯ ಮತ್ತು ಏಕಶ್ಲೋಕಿ ಸರ್ವಶಾಸ್ತ್ರಾರ್ಥ ಸಂಗ್ರಹ. ಸರಿಯಾಗಿ ಯಾವಾಗಲೂ ಮನನ ಮಾಡಬೇಕದನ್ನು. ನಿಸ್ಸೀಮ ಶಕ್ತಿರ್ಹಿ ನಿಸ್ಸೀಮತ್ವಾತ್ ವಿದ್ಯತೆ ತಸ್ಯ ಯಸ್ಮಾತ್. ಆದ್ದರಿಂದ ದೋಷ ಸ್ಪರ್ಶವಿಲ್ಲದಿರೋದಕ್ಕೆ, ಗುಣಪೂರ್ಣವಾಗಲಿಕ್ಕೆ ಆತನ ಶಕ್ತಿ ಇದೆ. ಅದು ನಿಸ್ಸೀಮವಾದ್ದರಿಂದ ವಿದ್ಯತೆ ಯಸ್ಯ ತಸ್ಮಾತ್. ವಾಯುದೇವರು ಭಾರಿ ಶಕ್ತಿ ಇದೆ, ಆದರೆ ಏನಲ್ಲ ನಿಸ್ಸೀಮ ಅಲ್ಲ, ಸ್ವಾತಂತ್ರ್ಯನೂ ಅಲ್ಲ, ದೇವರ ಅಧೀನ. ಅದು ಜೀವಕೋಟಿಯಲ್ಲಿ ಅವರಿಗಷ್ಟು ಯಾರಿಗೂ ಇಲ್ಲ. ಆದರೆ ಸ್ವಾತಂತ್ರ್ಯ ಇಲ್ಲ. ಅದು ಮಹಾಲಕ್ಷ್ಮಿ ಇನ್ನೂ ಭಾರಿ ಜಾಸ್ತಿ ಇದೆ, ಕೋಟ್ಯಂತರ ಪಟ್ಟು ಜಾಸ್ತಿ ಇದೆ. ಸ್ಟಿಲ್ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಮೇಕ್ಸ್ ಆಲ್ ದಿ ಡಿಫರೆನ್ಸ್. ಅದಕ್ಕೆ ಒತ್ತು ಕೊಡಬೇಕಾಗ್ತದೆ. ತಸ್ಯ ಯಸ್ಮಾತ್ ಏವಂ ಗುಣೈರಖಿಲೈಶ್ಚಾಪಿ ಪೂರ್ಣೋ ನಾರಾಯಣ ಪೂಜ್ಯತಮಃ ಸ್ವಧರ್ಮೈ. ಇಷ್ಟೆಲ್ಲ ಹೇಳಿ ಏವಂ ಗುಣೈ ಅಖಿಲೈ ಚಾಪಿ ಪೂರ್ಣ ನಾರಾಯಣ ಉಪಸಂಹಾರ ಇದೆ. ಏವಂ ಆದ್ದರಿಂದ ಹೀಗೆ ಅಖಿಲೈ ಗುಣೈ ಪೂರ್ಣ ನಾರಾಯಣ ಸ್ವಧರ್ಮೈ ಪೂಜ್ಯತಮಃ, ಅದು ಉಪಸಂಹಾರ. ಅಲ್ಲಿ ಪರಮಾತ್ಮ ಪೂಜ್ಯತಮನಾಗಿದ್ದಾನೆ. ಪೂಜ್ಯ, ಪೂಜ್ಯತರ, ಪೂಜ್ಯತಮ. ಯಾವುದರಿಂದ? ಸ್ವಧರ್ಮೈ. ಅರ್ಥಾತ್ ಕಾರಣ ಗುಣಪೂರ್ಣ ದೋಷದೂರ, ಅದಕ್ಕೆ ಕಾರಣ ಸ್ವತಂತ್ರ. ಸರ್ವೈಹಿ ಯಾರಿಗೂ ಎಕ್ಸೆಪ್ಷನ್, ಎಲ್ಲರೂ ಕರ್ತವ್ಯ ಮಾಡಲೇಬೇಕು. ವಿಷಾ ಉದಯತಿ ಸೂರ್ಯ, ಸೂರ್ಯಚಂದ್ರ ಆ ಕಾಲಕ್ಕೆ ಉದಯ ಆಗಲೇಬೇಕು, ವಸ್ತಂಗತನಾಗಲೇಬೇಕು, ಬೇರೆ ದಾರಿ ಇಲ್ಲ. ಬರಬೇಕು, ಹೋಗಬೇಕು. ದೇವ್ರ ವ್ಯವಸ್ಥೆ ಹೇಗಿದೆ ನೋಡಿದ್ರೆ, ಒಂದೇ ಹೆಚ್ಚು ಕಡೆ. ಮನುಷ್ಯನ ವ್ಯವಸ್ಥೆ ಆದರೆ ಲೀವು ಗೀವು ಏನಿಲ್ಲೇ ಇಲ್ಲ, ಆಗಲೇಬೇಕು. ಪರಮಾತ್ಮ ಚೂರು ಹೆಚ್ಚು ಕಡಿಮೆ ಆಗಿದ್ದರೆ ಏನೇನಾಗ್ತಿತ್ತು? ಒಂದಿವ್ಸ ಸೂರ್ಯ ಹುಟ್ಟಲಿಲ್ಲ, ಗತಿ ಏನಾಗುತ್ತೆ? ಒಂದಿವ್ಸ ಚಂದ್ರ ಹುಟ್ಟಲಿಲ್ಲ, ಎಷ್ಟು ಕಷ್ಟ ಆಗುತ್ತೆ. ನಿಯಮ ತೋರಿಸ್ತಾರೆ. ಅದೇ ರೀತಿಯೇ ಚಂದ್ರ ಸ್ವಲ್ಪ ಸೂರ್ಯ ದೂರ ಇದ್ದಿದ್ದರೆ ಎಷ್ಟು ಫಜೀತಿ ಆಗೋದು. ಚಳಿ ಫ್ರೀಜ್ ಆಗಿಬಿಡ್ತಿದ್ದ, ಸ್ವಲ್ಪ ಹತ್ತಿರ ಇದ್ದಿದ್ದರೆ ಬೂದಿ ಆಗಿಬಿಡ್ತಿದ್ದ. ಕರೆಕ್ಟಾಗಿ ಯಾವ ಜಾಗ ಸೆಟ್ ಮಾಡಬೇಕಲ್ಲ, ಎಲ್ಲಿ ಬಲ್ಬ್ ಹಾಕಬೇಕು, ಎಲ್ಲಿ ಫ್ಯಾನ್ ಹಾಕಬೇಕು ಯೋಚನೆ ಮಾಡಲ್ಲ. ಮೂಲೆ ಎಲ್ಲೋ ಫ್ಯಾನ್ ಹಾಕಿಬಿಟ್ಟಿದ್ದಾರೆ, ದೊಡ್ಡ ಫ್ಯಾನ್. ಎಲ್ಲೂ ಯಾರಿಗೂ ಉಪಯೋಗ ಇಲ್ಲ, ಅದಕ್ಕೆ ಸರಿಯಾದ ಜಾಗದಲ್ಲಿ ಇಲ್ಲ ಅದು. ಅದೇ ಸ್ವಲ್ಪ ಈ ಕಡೆ ಹಾಕಿದ್ರೆ ಏನಾಗ್ತಿತ್ತು? ಅದು ಎಲ್ಲನೂ ಹೊತ್ತು ಅಂದರೆ ಫಿಕ್ಸ್ ಮಾಡೋದು ಆಲ್ಟ್. ಅದು ಒಂದು ದೇವ್ರು ಹ್ಯಾಕೆ ಸ್ವಿಚ್ ಮಾಡಿದ್ದಾರೆ ಅಂದರೆ ಸೂರ್ಯ ಚಂದ್ರ ಆಯಾ ಕಾಲಕ್ಕೆ ಉದಯ ಅಸ್ತ ಕರೆಕ್ಟಾಗಿ ಆಗ್ತಿರ್ಬೇಕು, ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ಇದನ್ನೆಲ್ಲ ನೋಡಿದರೆ ವ್ಯವಸ್ಥೆ ಇಲ್ಲ, ತಾನಷ್ಟ ಆಗುತ್ತೆ ಅಂತೇಳಿದ್ರೆ ಹುಚ್ಚ ಅಂತ ಕರೆಯೋದಿಲ್ಲ ಅವ್ರನ್ನ. ತಿಳುವಳಿಕೆ ಇದ್ದವ್ರು ಯಾರನ್ನು ಒಪ್ಪೋದಿಲ್ಲ. ಸ್ವಲ್ಪ ವ್ಯವಸ್ಥೆ ನೋಡಿದ ತಕ್ಷಣ ಯಾರು ಮಾಡಿದರು ಅಂತ ಕೇಳ್ತಾರೆ. ಅದಷ್ಟು ಗದೆ ಅಂತ ಯಾರೂ ಒಪ್ಪೋದಿಲ್ಲ. ನಿಸ್ಸೀಮ ಶಕ್ತಿ ತದ್ವಿದ ಸ್ವಧರ್ಮೈ ಯಸ್ಮಾಕಂ ತ್ಯತ್ತೇನ ನಾತಿಕ್ಷಮೈವ ಧರ್ಮ. ನಾವು ರಾಜರು ಕ್ಷತ್ರಿಯರು ಇಷ್ಟಲ್ಲಿ ಹೇಳಿ ಆಗಿದೆ ಈಗ. ಆದ್ದರಿಂದ ಅತಿಕ್ಷಮ ಒಳ್ಳೆಯದಲ್ಲ. ಪಿ.ಯು.ಸಿ. ಕ್ಷಮ ತೋರಿಸಿದ್ದಾರೆ, ಅತಿಕ್ಷಮ ತೋರಿಸಿಲ್ಲ. ಕ್ಷಮ ಅಂದ್ರೇನು? ಟೈಮ್ ಬರೋವರೆಗೂ ಕಾಯಬೇಕು, ಇದು ಕ್ಷಮ. ಊಟ ಕೂತಿದ್ದಾನೆ, ಮಕ್ಕಳಿಗೆ ಅವಸರ, ತಿನ್ನಕ್ಕೆ ಹೋಗ್ತಾರೆ, ಸುಮ್ಮನೆ ಅಂತ. ಕೃಷ್ಣಾರ್ಪಣವರೆಗೂ ಕಾಯಬೇಕು. ಎಷ್ಟೇ ಹಸಿವಾಗಿದ್ದು ಏನಾಗಿದ್ದರೂ ಕೂಡ ಯಾಕೆ ಕಾಯ್ತಾನೆ? ಅದು ಕ್ಷಮ. ಬಡಿಸೋದು ಅದು ಕ್ಷಮ ಸಾಧ್ಯ ಇಲ್ಲ. ಈ ಲೇಟ್ ತಡ್ಕೋಬೋದು, ಆ ಲೇಟ್ ತಡ್ಕೊಳಕ್ಕಾಗಲ್ಲ. ಅದೇನೇ ಅತಿಕ್ಷಮ ಮಾಡಬಾರ್ದು ಯಾವಾಗಲೂ ಕೂಡ. ವೆರಿ ಇಂಪಾರ್ಟೆಂಟ್ ಇದು. ಅತಿ ಸರ್ವತ್ರ ವರ್ಜಯತ ಒಂದು ಮಾತಿದೆ. ಅತಿನೇನು ಮಾಡಬಾರ್ದು? ಎಲ್ಲೂ ಅತಿ ಮಾಡಬಾರ್ದು ಅಂತ ಹೇಳಿದ್ರು. ಅತಿಯಾಗಿ ಮಾಡಿದ್ರೆ ಏನಾಗುತ್ತದ? ಅಪಾಯಕರಣೆ. ಅತಿ ಸರ್ವತ್ರ ವರ್ಜಯೇತ್. ಆಹಾರ ಭಾರಿ ಒಳ್ಳೆಯದು, ಜಾಸ್ತಿ ತಿಂದ ಪೇಷಂಟ್ ಆದ, ಗೊತ್ತಾಯ್ತು. ಕಡಿಮೆ ತಿಂದ ಉಪಯೋಗ ಆಗಲಿಲ್ಲ. ಹೆಚ್ಚು ಕಡಿಮೆ ಆಗಬಾರ್ದು ಯಾವಾಗ. ಓವರ್ ಸ್ಪೀಡ್ ಏನು ಅತಿ ಆಯಿತು. ಆ್ಯಕ್ಸಿಡೆಂಟ್ ಸಾಮಾನ್ಯ ಕಾರಣ ಏನಾಗಿರುತ್ತೆ? ಓವರ್ ಸ್ಪೀಡ್ ಕಾರಣ. ಓವರ್ ಯಾವುದಕ್ಕೂ ಆಗಬಾರ್ದು. ಅದಕ್ಕೇನೆ ಅತಿ ಕ್ಷಮ ಮಾಡಿಕೊಡು. ಧರ್ಮ ದುಷ್ಟಾನಾಂ ವಾರಣಂ ಹಿ ಏವ ಕಾರ್ಯಂ. ಈಗ ನಮ್ಮ ಕೆಲಸ ಏನೀಗ? ದುಷ್ಟ ಪಾಪ ಪ್ರತಿವಾರಣ.
ಪಾಪವನ್ನು ಏನು ಮಾಡಬೇಕು ನಾವೀಗ ತಡೆಗಟ್ಟಬೇಕು, ಪಾಪಿಗಳನ್ನು ನಾಶ ಮಾಡಬೇಕು, ಪಾಪವನ್ನು ದೂರ ಹಾಕಬೇಕು. ಅದಿಲ್ಲದೆ ಹೋದರೆ ನಾವು ಕ್ಷತ್ರಿಯ ಏನು ಉಪಯೋಗ ಅದರಿಂದ ಮಾಡಿ ನಾವೀಗ ಲಾ ಆ್ಯಂಡ್ ಆರ್ಡರ್ ಕಾಪಾಡಬೇಕಾದ್ದು ಯಾರ್ದು? ಸರ್ಕಾರದ ಕರ್ತವ್ಯ. ವಾರಣಂ ಚೈವ ಕಾರ್ಯಂ ಹನ್ಯಾ ದುಷ್ಟಾನ್ಯಃ ಕ್ಷತ್ರಿಯಃ ಕ್ಷತ್ರಿಯಾಂಶ್ಚ ವಿಶೇಷತೋ ಯುದ್ಧಕಥಾನ್ ಸ್ಮರನ್ ಹರಿಂ ಸ್ವಬಾಹುವೀರ್ಯೇಣ ಚ ತಸ್ಯ ಬಾಹು ಚೈತನ್ಯ ಮಾತ್ರವು ಭವತಃ ಸದೇಹೌ. ಎಲ್ಲಿದೆ ವಾರಣಂ, ವಾರಣ ತಡೆಗಟ್ಟೋದು, ವಾರಣ ಅಂದರೆ ಆನೆ ಅಂತ ಬೇರೆ ಅರ್ಥ ಇದೆ, ಅದಲ್ಲ ಇಲ್ಲಿ ತಡೆಗಟ್ಟೋದು. ನಿವಾರಣ, ವಾರಣ ಹಾಗೆ. ಹನ್ಯಾ ದುಷ್ಟಾನ್ಯಃ ಕ್ಷತ್ರಿಯಃ ಕ್ಷತ್ರಿಯಾಂಚ ಕ್ಷತ್ರಿಯಾನ್ ದುಷ್ಟಾನ್ ಕ್ಷತ್ರಿಯಾನ್ ಯಹ ಶಿಷ್ಟಕ್ಷತ್ರಿಯ ಹನ್ಯಾತ್. ದುಷ್ಟಕ್ಷತ್ರಿಯರನ್ನು ಒಳ್ಳೆಯ ಕ್ಷತ್ರಿಯ ಕೊಂದಾಕಿಬಿಟ್ರೆ ಅದು ಕೂಡ ವಿಶೇಷತೋ ಯುದ್ಧಗತಾನ್, ಅದಕ್ಕೆ ಯುದ್ಧ ಬಂದಾಕು ಅಂದರೆ ಭಾರಿ ಪುಣ್ಯ ಜಾಸ್ತಿ. ಪರೀಕ್ಷೆಯಲ್ಲಿ ಬರೆಯೋದಕ್ಕೂ ಮನೆಯಲ್ಲಿ ಬರೆಯೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಬರೆದ್ರೆ ಅದು ಯಾವುದಕ್ಕೆ ಕೌಂಟ್ ಆಗುತ್ತೆ, ಮಾರ್ಕ್ಸು ಎಲ್ಲದಕ್ಕೆ ಕೌಂಟ್ ಆಗುತ್ತೆ. ಅದಕ್ಕೆ ಯುದ್ಧಗತಾನ್ ಸ್ಮರನ್ ಹರಿಂ. ಆದರೆ ಹೇಗೆ ಸ್ಮರಣೆ ಮಾಡಬೇಕು, ಯುದ್ಧನ ಹೇಗೆ ಮಾಡಬೇಕು, ಹರಿಸ್ಮರಣೆ ಅಂತ ಮಾಡಬೇಕು. ದೇಶ ಸೇವೆ ಅಂತ ಮಾಡ್ತಾನಲ್ಲ ಹಾಗೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ದುಶ್ಯಾಸನ ಕೊಲ್ತಾ ಇರಬೇಕಾದ್ರೆ ಸ್ಮರನ್ ನೃಸಿಂಹಂ ಭಗವಂತಮೀಶ್ವರಂ ಸ್ಮರನ್ ಹರಿಂ ಅಂತ ಹೇಳಿದರು. ಹರಿಸ್ಮರಣೆ ಮಾಡಿದ್ದಾನೆ. ಎನ್ಕೌಂಟ್ರ್ ಮಾಡೋಕ್ಕಾದ್ರೆ ಏನು ಗೊತ್ತಾ ಅವನಿಗೀಗ, ಆ್ಯಸ್ ಪರ್ ಆರ್ಡ್ರ್ ಎನ್ಕೌಂಟ್ರ್ ಮಾಡ್ತಿದ್ದೇನೆ. ಅದೇನದು ಅಪರಾಧ ಆಗೋದೇ ಇಲ್ಲ. ನಾನು ಒಳ್ಳೆ ಚಾನ್ಸ್ ಸಿಕ್ತು ಹೊಡೆದ್ಬಿಡ್ತೇನೆ ಇವನ್ನ ಅಂತ, ಅದು ದೋಷ ಐತಿ. ಅದು ಹೇಳ್ತಾರೆ, ಎನ್ಕೌಂಟ್ರ್ ಆಯ್ತು, ಈಗ ಅವ್ನು ಸತ್ತೋದ, ಆಮೇಲೆ ಎನ್ಕ್ವೈರಿ ಬಂತು ಅಂತ ತಿಳ್ಕೊಬೇಡ. ಫಸ್ಟ್ ನೋಡ್ತಾ ಅವ್ನು ಏನಾದ್ರು ರಿಲೇಷನ್ಶಿಪ್ ಇತ್ತಾ, ದ್ವೇಷ ಇತ್ತಾ, ಮಾಡಿದ್ರೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ. ದ್ವೇಷ ಇತ್ತು, ಕೊಲ್ಲಬೇಕಾಗಿತ್ತು, ಇದು ಉಪಯೋಗ ಮಾಡ್ಕೊಂಡಂತಾಗುತ್ತೆ. ಅವ್ನು ಏನೇನೂ ಇರಲಿಲ್ಲ, ಸಂಬಂಧನೇ ಇಲ್ಲ. ಮತ್ತು ಯಾಕೆ ಮಾಡ್ದ, ಅಪರಾಧಿ ತಪ್ಪಿಸ್ಕೊಳ್ಳೋ ಟ್ರೈ ಮಾಡ್ದ, ಹೊಡೆದ, ಸರಿಯಾಗಿ, ಅದು ನ್ಯಾಯ. ಸ್ವಲ್ಪ ಪರ್ಸನಲ್ ಸೇರಿದ್ರು ಕೂಡ ಏನಾಗುತ್ತೆ, ಅದು ಪರ್ಸನಲ್ ಆಸ್ಪೆಕ್ಟ್ ಸೇರಿತು ಅಂದ ತಕ್ಷಣವೇ ಶುರುವಾಯಿತು. ಅಲ್ಲಿಗೆ ಯಾವುದೋ ಕಮಿಟಿ ಮಾಡಿರ್ತಾರೆ, ಕಮಿಟಿಯಲ್ಲಿ ಅವ್ರಿಗೂ ರಿಲೇಟಿವ್ಗೆ ಯಾರೋ ಕೊಟ್ಬಿಡ್ತಾರೆ ಅವಾರ್ಡ್, ತಕ್ಷಣ ಏನು ಮಾಡ್ತಾರಾಗ ಪಕ್ಷಪಾತ ಅಂತ ಕರೀತಾರೆ. ಅದು ಎಷ್ಟೇ ಡಿಸರ್ವಿಂಗ್ ಆಗಿದ್ದರೂ ಕೂಡ ಏನು ಸೇರುತ್ತೆ ಅಲ್ಲಿ, ಪಕ್ಷಪಾತ ಇರೋ ಅಂಶ ಇದೆ ಅಂತ ಹೇಳ್ತಾರೆ. ಅದಿಲ್ಲ ಅವಾಗ ಗಲಾಟೆ ಮಾಡೋಕ್ಕೆ ಹೋಗೋದಿಲ್ಲ. ಕೊಡದೆ ಹೋದರೂ ಗಲಾಟೆ ಮಾಡೋದು, ಕೊಟ್ಟರು ಗಲಾಟೆ ಮಾಡೋದಿಲ್ಲ. ಒಳ್ಳೆಯವನಿಗೆ ಕೊಡಲಿಲ್ಲ, ಒಳಗೇನೋ ಇಟ್ಕೊಂಡಿದ್ದಾನೆ ಇವನು, ಅದಕ್ಕೆ ಅವನಿಗೆ ಕೊಡಲಿಲ್ಲ. ಪ್ರತಿ ನಾನು ಕಾಮನ್ ಸೆನ್ಸ್ಗೆ ಗೊತ್ತಾಗುತ್ತೆ. ಅದಕ್ಕೆ ಎಂದೂ ಕೂಡ ಯುದ್ಧಗತಾನ್ ಸ್ಮರನ್ ಹರಿಂ, ದೇವರ ಸ್ಮರಣೆ ಮಾಡಿದ ಅಂದರೆ ಕಾಮಕ್ರೋಧ ಹೆಸರಲ್ಲಿ ಇರೋದಿಲ್ಲ. ಸ್ವಬಾಹುವೀರ್ಯೇಣ ಚ ತಸ್ಯ ಬಾಹು, ಅದು ಹೇಗೆ ಸ್ವಬಾಹುವೀರ್ಯೇಣ, ಇನ್ನೊಂದು ಪಾಯಿಂಟ್ ಇದೆ. ವರ ಇದ್ದರೆ ಉಪಯೋಗ ಇಲ್ಲ, ವರ ಶಸ್ತ್ರಾಸ್ತ್ರ ಇಲ್ಲ, ಬರೀ ಕೈಯಿಂದ ಹೊಡಿಬೇಕು, ಭಾರಿ ಪುಣ್ಯ ಬರುತ್ತೆ. ಆ ರೀತಿ ಅಂತ ಮಾಡಿ ಭೀಮಸೇನ ಒಂದೇ. ಅರ್ಜುನಾದಿಗಳು ಅಸ್ತ್ರ ಉಪಯೋಗಿಸಿದರು, ಕೆಲವರು ವರ ಉಪಯೋಗಿಸಿದರು, ಗೊತ್ತಾಯ್ತು. ಭೀಮಸೇನ ವರನೂ ಇಲ್ಲ, ಶಸ್ತ್ರಾಸ್ತ್ರವೂ ಇಲ್ಲ, ಬರೀ ಕೈ. ಅವಾಗೇನಾಯ್ತು, ಪುಣ್ಯ ಆಗ ಭಾರಿ ಜಾಸ್ತಿ ಆಯಿತು. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ತಾರತಮ್ಯ ಇದೆ. ಅತಿ ಹೆಚ್ಚು ಕೊಂದಿದ್ದು ಇವರು, ಅದು ಬರೀ ಕೈಲೆ ಅಂತ ಹೇಳಿದಾಗ ಅತಿ ಹೆಚ್ಚು ಪುಣ್ಯ ಬಂದಾಗ. ಕೊಂದಿದ್ದು ಯಾರನ್ನು, ಮತ್ತೆ ಭಾರಿ ದುಷ್ಟರನ್ನು. ಭೀಷ್ಮಾದಿಗಳನ್ನ ಕೊಲ್ಲೋದಿಲ್ಲ ಭೀಮಸೇನ, ಬೇರೆಗಳು ತಾನು ಕೊಲ್ಲೋದಿಲ್ಲ, ದುಷ್ಟರನ್ನೇ ಹೊಡಿಬೇಕು, ಹೊಡಿಕೊಡಿ. ಇವೆಲ್ಲ ಯೋಚನೆ ಮಾಡಿದಾಗ ಆಗ ರಿಸಲ್ಟ್ ಸಿಗುತ್ತೆ. ಸುಮ್ಮನೆ ಹೋಗೋದು, ಮಾಡಿದ ರಕ್ತ ಏನೇನೋ ಬಾಯಿ ಬಂದಾಗ ಮಾತಾಡಿಬಿಟ್ರೆ ಭಾಳ ತಪ್ಪು. ಏನ ಅಲ್ಲಿ ದುಡ್ಡನ್ನು ಹೊಡಿ, ಯಾಕೆ ಗದೆಯಿಂದ ಪ್ರತಿಜ್ಞೆ ಮಾಡಿದ್ದೇನಂತ ಅದಕ್ಕೆ ಮಾಡಿದ್ದಷ್ಟೆ. ದುಶ್ಯಾಸನ ಬರೀ ಹೀಗೆ ಸಿಡಿಯಿತು, ಬರೀ ಕೈಲೇ ಹಿಡ್ಕೊಂಡಿತ್ತು. ಆದ್ದರಿಂದ ಕೀಚಕನ ಬರೀ ಮುದ್ದೆ ಮಾಡಿ ಹಾಕಿತ್ತು. ಕಿರುಬೇರನ್ನ ಹಾಗೇನೆ, ಜಟಾಸುರನ ಹಾಗೇನೆ, ಹೆಚ್ಚು ಜನ ಕೊಂದಿದ್ದು ಹೇಗೆ ಭೀಮಸೇನ. ಜರಾಸಂಧನನ್ನು ಬರೀ ಕೈಲಿ ಪೃಷ್ಟೇಶ ಜಾನುಮಾದಾಯ ಕೂರ್ಮದೇಶಂ ಭವಂಜ, ಎರಡು ಹೊಡೆದು ವಿಧದಾರ ಯಥಾಪುರ, ಎರಡು ಹೋಳ ಬಿಸಾಕಿತ್ತು. ಇವೆಲ್ಲ ಭಾರಿ ಪುಣ್ಯ ತೋರಿಸುತ್ತೆ ಅದರಲ್ಲಿ. ಪೂಜ್ಯತಮ ಸ್ವಧರ್ಮೈ ಅಸ್ಮಾಕಮ್ಯತ್ತೇನ. ಇವತ್ತು ಯಾವುದೋ ಇದರಲ್ಲೇ ಕಡ್ದ ಸೌದೆನ, ಅದು ಬರೀ ಕೈಲಿ ಬರೋದು, ಎಂಥ ಮಹಾನುಭಾವ ಅಂತ ಕೇಳ್ತಾರೆ. ಬರೀ ಅದ್ರಲ್ಲಿ ಹೊಡೆದ, ಶಸ್ತ್ರ ಹೊಡೆದು ಅದೇ ದೊಡ್ಡ ಹೆಚ್ಚಿಗೆ ಅಂತೇಳಿ. ಎಲ್ರಿಗೂ ಅದರಿಂದ ಬರೋದಿಲ್ಲ, ವಿಚಾರ ಬೇರೆ. ಆದರೂ ಅವನಿಗೆ ಫುಲ್ ಸ್ಟ್ರೆಂತ್ ಅಲ್ಲ, ಬರೀ ಕೈಲಿ ಹೊಡೆದ. ಅವಾಗ ಏನಾಯಿತು, ಯಾರೋ ತೋರಿಸ್ತಾರೆ ಟಿ ವಿ ಒಳಗೆ, ಪಟ 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 ಪಟ್ಟಿಗೆ ಒಳಗೆ ಉದ್ದಕ್ಕೆ ಕೆಲವು ತಲೆ ಹೊಡ್ಕೋತಾರೆ, ಗೋವಿಂದ ಈಗ ಹೊಡ್ಕೊಳ್ಳೋದು ಹೋಗ್ತಿರೋದು. ನೂರಾರು ಕಾಯಿಗಳನ್ನ, ಒಂದು ಕಾಯಿ ಬಿದ್ದರೆ ಹಾಸ್ಪಿಟ್ಲ್ ಸೇರ್ತಾರೆ ಎಷ್ಟೋ ಸರ್ತೆ. ಅಂಥದ್ದು ಪಟ ಪಟ ಮುಷ್ಟಿಲೆ ಇದರಲ್ಲೇ ಬೇಕಾಸನ ಮಾಡ್ತಾರೆ. ಅದು ಭಾರಿ ಪ್ರಾಕ್ಟೀಸ್ ಬೇಕು ಅವಕ್ಕೆಲ್ಲ. ಸೊ ಪೂಜ್ಯ, ಅದಕ್ಕೆ ಅದು ಅವಾರ್ಡ್, ಅದು ಪ್ರೈಸ್ ಸಿಗುತ್ತೆ ಅದಕ್ಕೆಲ್ಲ. ನೋಡ್ಕೊಂಡು ಬೈಹಾಟ್ ಮಾಡಬೇಕು, ನೋಡ್ಕೊಂಡು ಹೋಗಿದ್ರೆ ಬೈಹಾಟ್ ಅಂತ ಕರೀತಾರೆ. ಅದನ್ನು ಮೆಮೊರೈಸೇಷನ್ ಅಲ್ಲ, ನೋಡ್ಕೊಳ್ಳೋದೇ ಹೇಳಬೇಕಾದ್ರೆ. ಸ್ಮರನ್ ಹರಿಂ ಸ್ವಬಾಹುವೀರ್ಯೇಣ ತಸ್ಯ ಬಾಹು ಚೈತನ್ಯ ಮಾತ್ರವು ಭವತಃ ಸದೇಹವು. ಈ ರೀತಿ ಯಾರು ಇರ್ತಾರಲ್ಲ ಅವರು
ಅವರ ಕೈಕಾಲು ಮೈ ಎಲ್ಲ ಏನದು ಚೈತನ್ಯಮಯ ಅಂತ ಹೇಳ್ತಾರೆ. ಚೈತನ್ಯ ಅಂದರೆ ಜ್ಞಾನಮಯ, ಮುಕ್ತರಾಗ್ತಾರೆ ಅಂತ ಅರ್ಥ. ಕೈಕಾಲೆಲ್ಲ ಚೇತನಮಯವಾಗಿರೋದೆಲ್ಲಿ? ಮುಕ್ತಿಯಲ್ಲಿ ಒಂದೇ. ಸ್ವರೂಪ ದೇಹ ಆಗಿರುತ್ತದೆ, ಉಳಿದ ದೇಹಗಳಿಗೆ ಅದಿಲ್ಲ. ಅದಕ್ಕೇನೆ ಏನು ಮಾಡ್ತಾರೆ, ಅದನ್ನು ಮುಕ್ತನಾಗ್ತಾನೆ ಅಂತ ಅರ್ಥ. ಒಳ್ಳೆ ಮುಕ್ತಿ ಸಿಗುತ್ತೆ ಅವನಿಗೆ. ಚೈತನ್ಯ ಮಾತ್ರವು ಭವತಃ ಸದೇಹವು ಪಾಪಾಧಿಕಾಂಶ್ಚೈವ ಬಲಾಧಿಕಾಂಶ್ಚ ಹತ್ವಾ ಮುಕ್ತೌ ಅಧಿಕ ಆನಂದವೃದ್ಧಿ ಪ್ರೀತಿಶ್ಚ ವಿಷ್ಣೋ ಪರಮೈವ ತತ್ರ ತಸ್ಮಾತ್ ಹಂತವ್ಯಾ ಪಾಪಿನಃ ಸರ್ವಥೈವ. ಪಾಪಾಧಿಕಾಂಚೈವ ಬಲಾಧಿಕಾಂಚ. ಯಾರು ಹೆಚ್ಚೆಚ್ಚು ಪಾಪಿಗಳು, ಹೆಚ್ಚೆಚ್ಚು ಬಲ ಅಡ್ಡರು ಹೊಡೆದ ಹೆಚ್ಚೆಚ್ಚು ಪುಣ್ಯ ಬರುತ್ತೆ. ಸ್ಟೇಟ್ ಲೆವೆಲ್ ಗುಂಡ, ನ್ಯಾಷನಲ್ ಲೆವೆಲ್ ಗುಂಡ ಅಂತ ಹೇಳ್ತಾರಲ್ಲ, ಅವ್ರು ಹಿಡಿದಾಗ ದೊಡ್ಡ ದೊಡ್ಡ ಇದನ್ನು ಕೊಡ್ತಾರೆ. ಅವನು ಭಾರಿ ದೊಡ್ಡ ಸಮಸ್ಯೆ ಆಗಿತ್ತು ಅವನು. ಅದು ಪಾಪಾಧಿಕರು ಅಂದರೆ ಹಾಗೆ. ದುರ್ಯೋಧನಾದಿಗಳು ಎಂಥವ್ರವರು? ಪರಮ ಪಾಪಿಗಳು. ತಂದೆ ತಾಯಿ ಎದುರಿಗಿದ್ದಾರೆ, ಗುರುಗಳಿದ್ದಾರೆ, ಅಷ್ಟು ಜನ ಇದ್ದಾರೆ. ಅಂಥವ್ರ ದೌರ್ಜನ್ಯ ಮಾಡ್ತಾರಲ್ಲ, ಎಂಥದ್ದದು? ಪಾಪಾಧಿಕರು ಅಂತ, ಭಾರಿ ಪಾಪಿಗಳು ಅಂತ ಕರೀತಾರಲ್ಲ ಹಾಗೆ. ಅಥವಾ ಮುಕ್ತವು ಅಧಿಕಾನಂದ ವೃದ್ಧಿ. ಅಧಿಕ ಪಾಪಾಧಿಕ ಬಲಾಧಿಕ ಮುಕ್ತವು ಅಧಿಕ ಆನಂದ. ಹೆಚ್ಚೆಚ್ಚು ಅವ್ರಿಗೇನಾಗ್ತದೆ, ಮುಕ್ತಿಯಲ್ಲಿ ಆನಂದ ವೃದ್ಧಿಯಾಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕೀಗ? ದುಷ್ಟರನ್ನು ಕೊಡಲೇಬೇಕು, ಅವ್ರನ್ನ ಕ್ಷಮಿಸಕ್ಕೆ ಹೋಗಬಾರ್ದು, ಕೊಲ್ಲಲೇಬೇಕು. ಪ್ರೀತಿಶ್ಚ ವಿಷ್ಣೋ ಪರಮೈವ ತತ್ರ. ದೇವರು ಪರಮಾತ್ಮ ಅತ್ಯಂತ ಪ್ರೀತನಾಗ್ತಾನೆ. ತಸ್ಮಾತ್ ಹಂತವ್ಯಾ ಪಾಪಿನ ಸರ್ವಥೈವ. ಪಾಪಿಗಳನ್ನೇನು ಮಾಡಬೇಕು ನಾವೀಗ? ಸರ್ವಥಾ ಹಂತವ್ಯ, ಕೊಲ್ಲೇಬೇಕು ಅವರನ್ನು. ಯಾವ ಕಾಲಕ್ಕೂ ಕ್ಷಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಉತ್ತರನ ದ್ರೌಪದಿ ಹೇಳಿ ಆಗಿತ್ತು. ವಿವರಣೆ ಎಲ್ಲ ಕೊಟ್ಟು ಧರ್ಮರಾಜನಿಗೆ ಕನ್ವಿನ್ಸ್ ಮಾಡಿ ಅದು ಮತ್ತೆ ಮಾತಾಡಿಕೊಡೋದು. ಹಾಗೆ ಮಾಡಿದ್ದು ಭೀಮಸೇನ. ಯೇ ತ್ವಕ್ಷಧೂರ್ತ ಗ್ರಹಣಂ ಗತಾವಾ ಪಾಪಾಸ್ತೆ ಅನ್ಯೈಃ ಘಾತನೀಯ ಸ್ವದುರ್ಭ್ಯಾಂ ರಾಜಾನಂ ವಾ ರಾಜಪುತ್ರಂ ತಥೈವ ರಾಜಾನುಜಂ ವಾ ಅಭಿಯಾತಂ ನಿಹನ್ಯಾತ್. ಇನ್ನು ಅಧಿಕ ಪಾಪಿಗಳು ಅಂದರೆ ಹೇಗೆ? ಏತು ಅಕ್ಷಧೂರ್ತಾಹ. ಕಪಟ ಜೂಜಾಟ ಎಲ್ಲ ಮಾಡ್ತಾರಲ್ಲ ಅವರು ಅಕ್ಷಧೂರ್ತರು. ಮೊದಲೇ ಮೋಸಕ್ಕೆ ಜೂಜು ಕೆಟ್ಟದ್ದು, ಅದರಲ್ಲೂ ಕೂಡ ಮೋಸದ ಜೂಜು. ಅವರು ಅಧಿಕ ಪಾಪಿಗಳು ಅಂತ ಅರ್ಥ. ಗ್ರಹಣಂ ಗತಾವಾ, ಅವರು ಸೆರೆ ಸಿಕ್ಕಾಗ ಏ ಪಾಪಾಹ ತೇ ಅನ್ಯೈರ್ಘಾತನೀಯಾ ಸ್ವದೌರ್ಭ್ಯಾಂ. ಅವರನ್ನೇನು ಮಾಡಬೇಕು? ಗತಾಹ ತೇ ಪಾಪಾಹ ಅನ್ಯೈರ್ಘಾತನೀಯಾ. ಯಾವಾಗಲೂ ಕೂಡ ಯಾರನ್ನು ಕೊಲ್ಲಬೇಕು, ಅಲ್ಲಿ ಮತ್ತೆ ಅಲ್ಲಿದ್ದೀಗ ಯಾರನ್ನು ಕೊಲ್ಲಬೇಕೀಗ ಅಂತ ಕೇಳಿದರೆ, ಯಾರು ಪ್ರಧಾನ ಪಾಪಿಗಳು ಅವರು ಪ್ರಧಾನ ಆದವನ್ನೇ ಕೊಲ್ಲಬೇಕು. ಅವರಿದ್ದು ಕಡಿಮೆ ಆದವನು ಕಡಿಮೆ ಆದ ಕಡೆ ಕೊಲ್ಲಿಸ್ಬೇಕು, ತಾನೇ ಕೊಲ್ಲಬಾರ್ದು. ಅರ್ಥ ಆಯ್ತಾ? ಈಗ ಅವ್ರನ್ನ ಕೊಲ್ಲೋದು ತಪ್ಪೋದು. ಯಾಕೆ? ಪಾಪಾಧಿಕರನ್ನು ಕೊಂದಾಗ ಬರೋ ಪುಣ್ಯ ಇದರಿಂದ ಬರೋದಿಲ್ಲ ಅಂದರೆ ಉಳಿದವ್ರಿಗೆ ಚಾನ್ಸ್ ಕೊಡಬೇಕು ಅವ್ರಿಗೆ. ಅದು ಅಂಥವ್ರ ಮೇಲೆ ಹೋದ ಅಂತ ಆಗಬಾರ್ದು. ಅದಕ್ಕಾಗಿಯೇ ಪಾಪಾಧಿಕರನ್ನು, ಅದರಲ್ಲೂ ಅಕ್ಷಧೂರ್ತರನ್ನು, ಅವರನ್ನು ಹಿಡಿಯೋದನ್ನಾಗಲಿ ಕೊಲ್ಲೋದನ್ನು ಅವನ್ನ ಹಿಡಿದುಬಿಟ್ಟು ತಾನು ಕೊಲ್ಲದೇನೆ ಬೇರೆಯವ್ರಿಗೆ ಕೊಲ್ಲಿಸ್ಬೇಕು. ಸ್ವದೌರ್ಭ್ಯಾಂ ರಾಜಾನಂವ. ತಾನೇ ಕೊಲ್ಲಬೇಕಾದ್ರೆ ರಾಜಪುತ್ರ ಇಬ್ಬರನ್ನು ತಾನು ಕೊಲ್ಲಬಹುದು. ಅರ್ಥ ಆಯ್ತಾ? ರಾಜಪುತ್ರನ ತಾನು ಕೊಲ್ಲಬೇಕು. ಉಳಿದವ್ರನ್ನ ಯಾರ ಕೈಲಿ ಕೊಲ್ಲಿಸ್ಬೇಕು? ಇವತ್ತು ರಾಜ ದುರ್ಯೋಧನ ಕೊಂದಿದ್ದಾರೋ? ಭೀಮಸೇನ. ಹೆಚ್ಚು ಪುಣ್ಯ ಯಾರಿಗೆ ಬಂತೀಗ? ಇದ್ರ ಕಾಮನ್ಸ್ ಯೋಚನೆ ಮಾಡಬೇಕು. ಕರ್ಣನ ಕೊಂದ ಅರ್ಜುನ ಭಾರಿ ಗ್ರೇಟ್, ತಪ್ಪಲ್ಲ. ಆದರೆ ದುರ್ಯೋಧನಿಗಿಂತ ಗ್ರೇಟ್ ಅಲ್ಲ ಅವನು ಪಾಪದಲ್ಲಿ. ಆದ್ದರಿಂದ ಯಾವ ಪುಣ್ಯ ಜಾಸ್ತಿ, ಯಾರ ಪುಣ್ಯ ಜಾಸ್ತಿ ಆಯ್ತು ಈಗ? ಅದೇನು ರಾಜ ಯುವರಾಜ ಇಬ್ಬರನ್ನು ಕೊಂದಿದ್ದಾರೋ? ಭೀಮಸೇನೇ. ಪುಣ್ಯ ಭಾರಿ ಜಾಸ್ತಿ ಆಯ್ತು. ದುಷ್ಟರು ಗ್ಯಾಂಗೆ ಕೊಂದಿದ್ದು ಭೀಮಸೇನ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಹೇಗೆ ಪುಣ್ಯ ಪಾಪ ಇವ್ಯಾಲ್ಯೂಯೇಟ್ ಮಾಡಬೇಕು, ಅದೆಲ್ಲ ತೋರಿಸ್ತದೆ. ನಾವು ಏನೋ ಕಂಡಿದ್ದು ಹೇಳೋದಲ್ಲ, ಹುಡುಕ್ಬೇಕದಲ್ಲ. ರಾಜಾನಮ್ಮ ತ್ವಕ್ಷ ಅಲ್ಲ, ಬಿಡಿಸ್ಬೇಕದನ್ನು. ತೂ ಅಕ್ಷಧೂರ್ತ ತ್ವಕ್ಷಧೂರ್ತ ಅಂತಾಗುತ್ತೆ. ತೂ ಬೇರೆ ಮಾಡಬೇಕಂತ. ಅಕ್ಷ ಅಂದರೆ ಜೂಜು, ಧೂರ್ತರು ಮೋಸದ ಜೂಜಾಡೋರು ಅಂಥವ್ರನ್ನಾದರೂ, ತೂ ಅಂದ್ರೆ ಆದರೂ ತಾನು ಕೊಲ್ಲದೇನೆ ಇನ್ನೊಬ್ರಿಗೆ ಕೊಲ್ಲಿಸ್ಬೇಕು. ಅದಕ್ಕೆ ಸೆಕ್ರೆಟರಿ ತಾನು ಕೊಲ್ಲಿಲ್ಲ ಭೀಮಸೇನ, ಸಹದೇವನ ಕೈಲಿ ಕೊಲ್ಲಿಸಿ. ಇದು ಈಗ ನಮಗೆ ಅರ್ಥ ಆಗುತ್ತೆ. ಸುಮ್ಮನೆ ಯುದ್ಧ ಕೇಳಿರ್ತೇವೆ. ಇದೆಲ್ಲ ಓದಿದಾಗ ಯಾತಕ್ಕೆ ಹೀಗೆ ಮಾಡಿದ್ದು ಅಂತ ಅರ್ಥ ಆಗುತ್ತೆ. ಬ್ಯಾಕ್ಗ್ರೌಂಡ್ ಇದಿಷ್ಟು ಕೂಡ. ಅಲ್ಲೂ ಹಾಗೇನೆ ಅಕ್ಷಕುಮಾರನ ತಾನು ಕೊಂದಿದ್ದು, ಅಕ್ಷಕುಮಾರನ ರಾವಣನ ಕೊಂದಿದ್ದು, ರಾಜಪುತ್ರನ ಕೊಲ್ಲಬೋದು ಅಂತಿದೆ. ಅದಕ್ಕೋಸ್ಕರ ಹನುಮಂತೇವ್ರು ಏನು ಮಾಡಿದ್ರು ಈಗ? ಅದು ಕೊಂದಿದ್ದು. ರಾಮದೇವ್ರು ಏನು ಮಾಡಿದರು? ರಾವಣನ ಕೊಂದರು. ಅದಕ್ಕೆ ರಾವಣನ ಯಾತಕ್ಕೆ ಬೀಸಲಿಟ್ಟಿದ್ದು ಅಂದರೆ ರಾಜನ್ನೇ ಕೊಲ್ಲಬೇಕು. ಈ ಜ್ಞಾನ ಇರೋದು. ಅವಸರ ಬೇಡ, ತಾನು ಕೊಲ್ಲಬಾರ್ದು, ಕ್ರೆಡಿಟ್ ಅವರಿಗೆ ಹೋಗಬೇಕು. ಇದು ಭಾಳ ಸಾಮರ್ಥ್ಯ ಇದ್ದಾಗಲೂ ಕ್ರೆಡಿಟ್ ಕೊಡಬೇಕು, ಇಲ್ಲದೆ ಹೋದಾಗಂತೂ ಸಮಸ್ಯೆನೇ ಇಲ್ಲ. ಪಾಪಾಸ್ತೆ ಅರ್ಥಾಂತರ ಅನ್ಯೈಃ ಘಾತನೀಯಾ ಸ್ವದೌರ್ಭ್ಯಾಂ ರಾಜಾನಂ ವಾ ರಾಜಪುತ್ರಂ ತಥೈವ
ರಾಜಾನುಜಂ ವಾ ಅಭಿಯಾತಂ ನಿಹನ್ಯಾತ್. ರಾಜ, ರಾಜನ ತಮ್ಮ, ರಾಜನ ಮಗ, 3 ಜನನ ತಾನು ಕೊಲ್ಲಬಹುದು. ಅದು ರಾವಣ, ಕುಂಭಕರ್ಣ ಅಣ್ಣ ತಮ್ಮಂದರು ಕೊಂದರು, ಗೊತ್ತಾಯ್ತಾ. ಆಮೇಲೆ ಅಕ್ಷಕುಮಾರನ ಹನುಮಂತನೇ ಬಿಟ್ಟರು, ಲಕ್ಷ್ಮಣಿಗೆ ಇಂದ್ರಜಿತನ ಬಿಟ್ಟಿದ್ರು ಚಾನ್ಸ್ ಸಿಗಲಿ ಅಂಥೇಳಿ. ರಾಜನ ತಮ್ಮನ ತಾನೇ ಕೊಂದಿದ್ದು. ಈಗ ನಮಗೆ ರಾಮಾಯಣದ ಯುದ್ಧದೆಲ್ಲ ಅನಾಲಿಸಿಸ್ ಗೊತ್ತಾಗುತ್ತೆ. ಅಭಿಯಾತಂ ನಿಹನ್ಯಾತ್ ರಾಜ್ಞಃ ಪುತ್ರೋಪಿ ಅಕೃತೋದ್ವಾಹಕೋ ಯಃ ಸ ಘಾತನೀಯ ನ ಸ್ವಯಂ ವಧ್ಯಯೇವ. ಇನ್ನೊಂದು ಪಾಯಿಂಟ್, ರಾಜನ ಮಗನಾಗಿದ್ದರೂ ಕೂಡ ಅವನು ಇನ್ನೂ ಮದುವೆ ಆಗದೆ ಹೋಗಿದ್ದರೆ ತಾನು ಕೊಲ್ಲಬಾರದು, ಬೇರೆಯವ್ರಿಗೆ ಕೊಲ್ಲಿಸ್ಬೇಕು ಅಂತ ಹೇಳಿದ್ದಾರೆ. ಇದು ಇನ್ನೊಂದು ಸೂಕ್ಷ್ಮ ವಿಚಾರ. ಯಾಕೆ ಅವನು ಇನ್ನೂ ಕೂಡ ಏನರ್ಥ, ಚಿಕ್ಕವನು ಅಂತ ಮದುವೆ ಆಗಿಲ್ಲ ಅಂತ ಏನರ್ಥ, ಚಿಕ್ಕವನಾದರೆ ಅವನ ಕೈ ಮಾಡಬಾರ್ದು, ಇನ್ನೊಬ್ರ ಕೈಲಿ ಮಾಡಿಸ್ಬೇಕು. ರಾಜ್ಞಃ ಪುತ್ರೋಪಿ ಅಕೃತೋ ಉದ್ವಾಹ ಅಂದರೆ ಮದುವೆ, ವಿವಾಹ. ಅಕೃತ ಉದ್ವಾಹಕ, ಇನ್ನೂ ಮದುವೆ ಆಗದೇ ಇದ್ದವನಾಗಿದ್ದರೆ ಹೀಗೆ ಮಾಡಬೇಕು. ಸೂತಕದಲ್ಲಿ ಮದುವೆ ಆಗಿತ್ತೋ ಇಲ್ಲೋ ಅಂತ ಕೇಳ್ತಾರಲ್ಲ, ಹಾಗೆ ಗೊತ್ತಾಯ್ತಾ. ಅದರ ಡಿಫ್ರೆನ್ಸ್ ಇದೆ. ಯಹ ಸ ಘಾತನೀಯ ಅಂದರೆ ಕೊಲ್ಲಿಸ್ಬೇಕು. ನ ಸ್ವಯಂ ವಧ್ಯೇವ, ತಾನೇ ಕೊಲ್ಲಬಾರದು. ಕ್ರೂರಂಚ ಅನ್ಯಧರ್ಮಯುಕ್ತಂ ಪರೈ ತತ್ಪ್ರಸಾದನೀಯಂ ಕ್ಷತ್ರಿಯೈ ನ ಸ್ವಕಾರ್ಯಂ. ಕ್ರೂರಂಚ ಅನ್ಯಧರ್ಮಯುಕ್ತಂ ಪರೈ ತತ್ಪ್ರಸಾದನೀಯಂ. ಇನ್ನು ಕ್ರೂರಿ ಪರಧರ್ಮ ಮಾಡ್ತಿದ್ದಾನೆ, ಅವನನ್ನು ಆದಷ್ಟು ಕೂಡ ಕ್ಷತ್ರಿಯ ಇನ್ನೊಬ್ಬರ ಕೈಲಿ ಕೊಲ್ಲಿಸ್ಬೇಕು. ಅನಿವಾರ್ಯವಾದರೆ ತಾನೇ ಕೊಲ್ಲಬಹುದು. ನ ಸ್ವಕಾರ್ಯಂ, ಯಾರು ತಾನೇ ಮಾಡಬೇಕಾದ ಕೆಲಸ ಇಲ್ಲ ಅದನ್ನು. ಇದಿಷ್ಟು ಕೂಡ ಶಿಕ್ಷೆ ಕೊಡೋದು ಕ್ಷತ್ರಿಯರ ಕರ್ತವ್ಯ ಅಂಥೇಳಿ ಅದರಲ್ಲೂ ತಾರತಮ್ಯನೆಲ್ಲ ಹೇಳ್ತಾರೆ. ಏವಂ ಧರ್ಮೋ ವಿಹಿತೋ ವೇದ ಏವ ವಾಕ್ಯಂ ವಿಷ್ಣೋ ಪಂಚರಾತ್ರೇಷು ತಾದೃಕ್ ಅಕ್ಷದ್ಯೂತಂ ನಿಕೃತಿ ಪಾಪಮೇವ ಕೃತಂ ತ್ವಯಾ ಗರ್ಹಿತಂ ಸೌಬಲೇನ. ಏವಂ ಧರ್ಮ ವಿಹಿತ ವೇದೇ ಏವ. ಈ ಧರ್ಮ ಎಲ್ಲಿ ಬಂದಿದೆ? ವೈದಿಕ ಧರ್ಮ ಇದು, ಕಾನ್ಸ್ಟಿಟ್ಯೂಷನ್ ಅಂತ ಅರ್ಥ. ಕಾನ್ಸ್ಟಿಟ್ಯೂಷನಲ್ಲೇ ಹೇಳಿದ್ದಾರೆ ಅಂದರೆ ಮತ್ತೆ ಮಾತಾಡೋಂಗಿಲ್ಲ. ವೇದ ಏವ ವಾಕ್ಯಂ ವಿಷ್ಣೋ ಪಂಚರಾತ್ರೇಷು ತಾದೃಕ್. ಅಲ್ಲಿ ವಿಷ್ಣುವಿನ ಮಾತು ಹಾಗಿದೆ ಪಂಚರಾತ್ರದಲ್ಲಿ. ಪಂಚರಾತ್ರ ನಾರಾಯಣ ರೂಪದಿಂದ ಬರೆದಿತ್ತು. ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತ ನಾರಾಯಣ ಸ್ವಯಂ ಅಂತ ಹೇಳಿದ್ದಾರೆ 2ನೇ ಅಧ್ಯಾಯದಲ್ಲಿ. ಆದ್ದರಿಂದ ಕೃಷ್ಣ ತಾನೇ ಹೇಳಿರೋದು, ಇದು ವೇದದಲ್ಲೇ ಬಂದಿರೋದು. ಇದು ಅಪೌರುಷೇಯ, ಅದು ತಾನೇ ಬರೆದಿರೋದು. ಪಂಚರಾತ್ರೇಷು ತಾದೃಕ್. ಬಹುವಚನಾತಕ್ಕೆ ಉಪಯೋಗಿಸ್ತಾರೆ ಅಂದರೆ ಸಂಹಿತೆಗಳು 100 ಸಂಹಿತೆ ಇರೋದು. ಮಹಾಭಾರತ 18 ಪರ್ವ, ರಾಮಾಯಣಕ್ಕೆ 7 ಕಾಂಡ ಹೇಗೋ ಪಂಚರಾತ್ರದಲ್ಲಿ 100 ಸಂಹಿತೆಗಳಿರೋದು. ಅದು ಬಹುವಚನ, ಒಂದೊಂದು ಕೋಟಿ ಒಂದು ಸಂಹಿತೆ. ಪಂಚರಾತ್ರೇಷು ತಾದೃಕ್ ಅಕ್ಷದ್ಯೂತಂ ನಿಕೃತಿ ಪಾಪಮೇವ ಕೃತಂ ತ್ವಯಾ ಗರ್ಹಿತಂ ಸೌಬಲೇನ. ಅಕ್ಷದ್ಯೂತ ಮೋಸ, ಅದನ್ನು ಸೌಬಲ ಶಕುನಿ, ಅವನಪ್ಪ ಸುಬಲ, ಅದಕ್ಕೆ ಸೌಬಲ ಅಂತ ಹೆಸರು. ಅವನಿಂದ ನೀನು ಮಾಡಿದ ತಪ್ಪು ಕೆಲಸ. ಪಾಪಮೇವ ಕೃತಂ ತ್ವಯ, ಪಾಪ ಕಾರ್ಯವನ್ನೇ ನೀನು ಮಾಡಿದ್ದೆ. ಈಗ ಅದೇನು ಮಾಡ್ಕೋಬೇಕು, ನೀನು ತಿದ್ದುಕೋಬೇಕೀಗ. ತಪ್ಪನ್ನು ಅರ್ಥ ಮಾಡಿಕೊಂಡು ನೀನು ಪಾಪ ಕಾರ್ಯ ಸರಿ ಮಾಡ್ಕೋಬೇಕಾದ್ರೆ ಮೊದಲು ಪಾಪಿಗಳನ್ನು ಕೊಲ್ಲಬೇಕೀಗ. ಅದು ಬಿಟ್ಬಿಟ್ಟು ತಪಸ್ ಮಾಡ್ತಾ ಕೂತ್ರೆ ಏನರ್ಥ? ಇದು ಸಾಧ್ಯ ಇಲ್ಲ. ಸೈ ಗರ್ಹಿತಂ ಸೌಬಲೇನ ನ ಕುತ್ರಚಿದ್ ವಿಧಿರಶ್ಯಾಸ್ತಿತೇನ ನ ತದ್ದತ್ತಂ ದ್ಯೂತಹೃದಂ ವದಂತಿ ಭೀತೇನ ದತ್ತಂ ದ್ಯೂತದತ್ತಂ ತಥೈವ ದತ್ತಂ ಕಾಮಿನ್ಯೈ ಪುನರಾಹಾರ್ಯಮೇವ. ನ ಕುತ್ರಚಿತ್ ವಿಧಿರಶ್ಯಾಸ್ತಿತೇನ, ಅದಕ್ಕೆ ಹೇಳ್ತಾರೆ ಎಲ್ಲಿ ಅದು ದ್ಯೂತ ಆಡ್ಬೋದು ಅಂತ ಎಲ್ಲರೂ ಇದೆಯಾ? ಎಲ್ಲೂ ಇಲ್ಲ. ದ್ಯೂತಾಡಿ ಗೆದ್ದು ರಾಜ್ಯ ಸಂಪಾದನೆ ಎಲ್ಲೆಲ್ಲೂ ಹೇಳಿಲ್ಲ. ಅದರಿಂದಾಗಿಯೇ ಅದು ಸರ್ವಥಾ ಅಧರ್ಮ. ಅದು ಒಂದು ಪಾರ್ಟ್ ಆಗಿದ್ದರೆ, ಇದು ಒಂದು ಮೆಥಡ್ ಅರ್ನಿಂಗ್ ಮಾಡೋದಕ್ಕೆ ಅದೊಂದು ದಾರಿ ಇದೆಯಪ್ಪ. ಸ್ಮಗ್ಲಿಂಗ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಇದು ಪ್ರೊಫೆಷನ್ ಥರ ಕರೀತಾರ. ಸ್ಮಗ್ಲಿಂಗ್ ಪ್ರೊಫೆಷನ್ ಅಂತ ಎಂಟರ್ ಮಾಡೋಕ್ಕೆ ಬರುತ್ತೆ ಎಲ್ಲರೂ ಕೂಡ. ಮಾಡೋನು ಕೂಡ ಏನು ಮಾಡಬಾರ್ದು, ಅದನ್ನು ಬೇರೆ ತೋರಿಸ್ತಾರೆ, ಅಲ್ಲಿ ತೋರಿಸೋದಿಲ್ಲ. ಯಾಕೆ? ಅಪರಾಧ ಅದು. ಆದರೆ ವ್ಯಾಪಾರ ಸರಿ, ಬಟ್ಟೆ ವ್ಯಾಪಾರ, ಇದು ಏನೋ ಒಂದು ಪಾತ್ರೆ ವ್ಯಾಪಾರ ಏನೋ ಒಂದು ಮಾಡೋದು, ಅದು ತಪ್ಪಲ್ಲ. ಯಾಕೆ? ವಿಧಿ ಇದೆ, ಮಾಡಬಹುದು ಅಂಥೇಳಿ. ಯಾವುದನ್ನು ಬ್ಯಾಂಡು ಅದನ್ನು ಮಾಡೋದು. ಬ್ಯಾಂಡ್ ಇದು ಅಕ್ಷದ್ಯೂತ ಬ್ಯಾನ್ ಆಗಿರೋದು. ಅದನ್ನು ಆಡಿದ್ದು ನಿನ್ನ ತಪ್ಪು, ಆಡಿಸಿದ್ದು ಅವನ ತಪ್ಪು. ಮೋಸ ಮಾಡಿದ್ದು ಇನ್ನೊಂದು ಎಕ್ಸ್ಟ್ರಾ ಕಿತ್ಕೊಂಡಿದ್ದಾನೆ. ಆದ್ದರಿಂದ ಅವನು ನಾಶ ಮಾಡಬೇಕಾದ ಧರ್ಮ. ಈಗ ನ ಕುತ್ರಚಿತ್ ವಿಧಿರಶ್ಯಾಸ್ತಿತೇನ ನ ತತ್ತತ್ತಂ ದ್ಯೂತಹೃತಂ ವದಂತಿ. ಇನ್ನು ಇಷ್ಟೆಲ್ಲ ಮಾಡ್ಬೋದು, ವಾಪಸ್ ತೊಗೊಂಡ್ರೆ ಪಾಪ ಬರುತ್ತಲ್ಲ, ದತ್ತಾಪರ್ಣ ದೋಷ ಬರುತ್ತಲ್ಲ ಅಂತ ಕೇಳಿದರೆ ಬರೋದಿಲ್ಲ. ವೆರಿ ಇಂಪಾರ್ಟೆಂಟ್ ಇದು. ನ ತ್ವದ್ದತ್ತಂ ದ್ಯೂತಹೃತಂ ವದಂತಿ. ದ್ಯೂತದಲ್ಲಿ ಕಳ್ಕೊಂಡಿದ್ದನ್ನು ವಾಪಸ್ ತೊಗೊಳ್ಳೋದನ್ನು ಏನಂತ ಕರೆಯೋದಿಲ್ಲ? ದತ್ತಾಪರ್ಣ ಅಂತ ಕರೆಯೋದಿಲ್ಲ. ಎಷ್ಟೊತ್ತರ್ತಿ ಮನೇಲಿ ಗಂಡಸರಿಲ್ಲ, ಹೆಂಗಸರು ಅಷ್ಟೇ ಇದ್ದಾರೆ. ಯಾರೋ ಬಂದ ಏನೇನೋ ಹೊಗಳಿ ಏನೋ ಮಾಡಿಬಿಟ್ಟ, ದುಡ್ಡು ಇಸ್ಕೊಂಡು ಹೋಗಿಬಿಟ್ಟ ಅಂತ ತಿಳ್ಕೊಬೇಡ. ಇವರು ಬಂಗಾರ ಸಾರ ತೆಗೆದು ಕೊಟ್ಬಿಟ್ರು. ಆಮೇಲೆ ಗೊತ್ತಾಯ್ತು, ಸರ್ಕಾರ ವಾಪಸ್ ಕೊಡಿಸೋದು ಗೊತ್ತಾಯ್ತು. ಅದರ ಮಾಡಿದೆ ಅಂತ ಕೇಳಿದ್ರೆ ಏನು ಮಾಡ್ತಾರೆ? ಅದನ್ನು ಅನ್ಯಾಯ, ಅದು ವಾಪಸ್ ಕೊಡಬೇಕು. ಅವನು ದತ್ತಾಪರಣ ಅಂತ ಕರೆಯೋದಿಲ್ಲ ಅದನ್ನು. ಆದರೆ ಒಳ್ಳೆ ಕೆಲಸ ತಾನೇ ಕನ್ವಿನ್ಸ್ ಆಗಿಕೊಟ್ಟು ಅದು ಬೇರೆ ವಿಚಾರ. ಅದು ಅಮೌಂಟ್ ನೋಡಬೇಕೀಗ ಎಷ್ಟು ಅಂತೇಳಿ. ಸ್ಮಾಲ್ ಅಮೌಂಟ್ ಆದರೆ
ಹಾಳಾಗೋಲಿ ಬುದ್ಧಿ ಕಲ್ತ್ಕೊ ಅಂತ ಹೇಳ್ತಾರೆ. ದೊಡ್ಡದಾದರೆ ಬುದ್ಧಿ ಕಲಿಸು ಅಂತಾರೆ. ಬುದ್ಧಿ ಕಲ್ತ್ಕೋ ಬೇರೆ, ಬುದ್ಧಿ ಕಲಿಸು ಬೇರೆ. ಯಾಕೆ ಸಣ್ಣ ಪುಟ್ಟ ದಾರಿ ಇಗ್ನೋರ್ ಮಾಡಿಬಿಡ್ಬೋದು, ದೊಡ್ಡದನ್ನು ಇಗ್ನೋರ್ ಮಾಡಬಾರ್ದು ಹಾಗೆಲ್ಲ ಕೂಡ. ಆದ್ದರಿಂದ ದ್ಯೂತಲ್ಲಿ ಸೋತಿತ್ತು. ಹಾಂ ಹೌದು, ಮುಂದಿದೆಯಲ್ಲ ದೊಡ್ಡ ಶಿಕ್ಷೆ ಇದೆ ಆತನಿಗೆ. ಹೇಳ್ತಾರೆ ಅದೆಲ್ಲ ಬರುತ್ತೆ. ಈಗ ಮುಗಿದಿಲ್ಲ, ಎಲ್ಲರೂ ತಪಸ್ಸು ಮಾಡಿಸ್ತಿದ್ದಿಲ್ಲ ಆತನ ಕೈಲಿ. ಹಾಂ ಏನು ಹಾಂ ಕೊಲ್ತಾರಲ್ಲ, ಹಾಂ ಸಹದೇವ ಕೊಲ್ತಾನಲ್ಲ. ಹಾಂ ಯಾರಿಗೆ ಪುಣ್ಯ ಬರ್ತಿತ್ತು? ಇನ್ನೊಬ್ರಿಗೆ ಕೊಡಬಾರ್ದು ಹಾಗಿದ್ರೆ. ವಿಧಿಕಾರ ಸುಧಾರಣೆ ಬರೆದು ಬಿಟ್ಟಿದ್ರೆ ಆಚಾರ್ಯರು, ಟಿಪ್ಪಣಿಯನ್ನು ಬರೆದು ಬಿಟ್ಟಿದ್ರೆ ಅದು ಮಾಡಿಸ್ತಾರೆ. ಅದಕ್ಕೆ ಮಾಡಿಸ್ತಾರೆ, ಮಾಡೋದಿಲ್ಲ. ಭೀಮ ದ್ರೌಪದಿ ಪ್ರತಿಜ್ಞೆ ಮಾಡಿಸ್ತಾರೆ. ಶಕನಿಂಚ ಅಕ್ಷಕಿತಮಂ ಸಹದೇವೋ ಹನಿಷ್ಠತೆ ಆಗ ಮಾಡ್ತಿದ್ದು ಒಪ್ಕೋತಾರೆ. ಇದು ಈ ನಮಗೆ ಗೊತ್ತಾಗುತ್ತೆ. ಪ್ರತಿಜ್ಞೆ ಮಾಡಿಸ್ಬೇಕಾದ್ರೂ ಕೂಡ ದ್ರೌಪದಿ ಭೀಮಸೇನರು ಹೇಗೆ ಮಾಡಿದ್ದಾರೆ, ಶಾಸ್ತ್ರೋಕ್ತ ಕ್ರಮದಲ್ಲಿ ಪ್ರತಿಜ್ಞೆ ಮಾಡಿಸಿರೋದು, ಬೇರೆದಲ್ಲ. ಯಾರೋ ಸಣ್ಣ ಕಾಳನ್ನು ಹಿಡಿಯೋಕ್ಕೆ DGP ಹೋಗೋದಿಲ್ಲ, ಕಮಿಷನರ್ ಹೋಗಿ ಯಾರನ್ನು ಕಳಿಸ್ತಾರೆ, ಅದಕ್ಕೆ ಕಾನ್ಸ್ಟೇಬಲ್ ಕಳಿಸ್ತಾರೆ. ಬಟ್ ರಾಜಕೀಯ ಖೈದಿ ಅವನು ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಈ ಕಮಿಷನ್ ಈ ಲೆವೆಲಲ್ಲಿ ಹೋಗ್ತಾರೆ. ಸಣ್ಣ ಪುಡಿಗೆ ಸೋತ ಕೂತ್ಕೊಂಡ್ಬಿಟ್ಟು ಪಿಕ್ ಪ್ಯಾಕೆಟ್ ಹೊಡಿ ಹಿಡ್ಕೊತ ಕೂತ್ಕೊಂಡ್ಬಿಟ್ರೆ ಗತಿಯಾರಾಗಬೇಕೀಗ, ಸಾಧ್ಯವೇ ಇಲ್ಲ. ಇವ್ರ ಕೆಲಸ ಅದು, ಅವ್ರು ಹೋಗೋದಿಲ್ಲ, ಅದಕ್ಕೆಲ್ಲ ಹೋಗಬಾರ್ದು. ಏವಂ ಧರ್ಮ ಶಾಶ್ವತೋ ವೈದಿಕೋ ಹಿ ದ್ಯೂತೆ ಸ್ತ್ರೀಯಾಂ ನಾಲ್ಪ ಆಹಾರ್ಯಮಾಹು. ಇನ್ನೊಂದು ಸ್ವಾರಸ್ಯ ಇದೆ. ಏವಂ ಧರ್ಮ ಶಾಶ್ವತಃ ವೈದಿಕ. ಎಂಥ ಧರ್ಮ ಇದು? ವೈದಿಕ ಧರ್ಮ ಅಂದರೆ ವೇದಗಳು ಶಾಶ್ವತವಾದ್ದರಿಂದ ಆ ಧರ್ಮ ಶಾಶ್ವತ ಅಂತ ಅರ್ಥ. ವೇದಗಳು ಶಾಶ್ವತ, ಅದ್ರಲ್ಲಿ ಹೇಳಿದ ಧರ್ಮ ಏನದು? ಶಾಶ್ವತ. ವೈದಿಕೋ ಹಿ ಏನಾಯ್ತು? ಹಾಂ, ಭೀತೇನ ದತ್ತಂ ದ್ಯೂತ ದತ್ತಂ ತಥೈವ. ದ್ಯೂತದಲ್ಲಿ ಬರ್ತಾನೆ, ಗುಂಡು ಹೊಡಿತೀನಿ, ಕೊಡ್ತೀಯಲ್ಲ ದುಡ್ಡು ಅಂತ ಕೇಳ್ತಾನೆ. ಇವನು ಬೀಫಿಗೆ ಕೊಟ್ಟ ಬಂದುಬಿಟ್ಟ, ಕೃಷ್ಣಾರ್ಪಣ ಅಂತ ಕೊಟ್ಟು ಬರೋದಿಲ್ಲ, ಅದು ಕಂಪ್ಲೇಂಟ್ ಕೊಟ್ಟು ವಾಪಸ್ ತೊಗೋಬೇಕದು. ಅದಕ್ಕೆ ಭೀತೇನ ದತ್ತಂ, ಭಯಪಡಿಸಿ ತೊಗೊಳಕ್ಕೆ ಹೋಗಬಾರ್ದು. ಆಮೇಲೆ ದ್ಯೂತ ದತ್ತಂ ತಥೈವ. ದತ್ತಂ ಕಾಮಿನ್ಯೈ, ಕಾಮಿನ್ಯೈ ವೇಶ್ಯಾಸ್ತ್ರೀಯರಿಗೆ ಕೊಡ್ತಾರೆ, ಕಾಮಿನ್ಯೈ, ಅದು ಕೂಡ ಏನೋ ವಾಪಸ್ ತೊಗೋಬೇಕದನ್ನು. ಪುನರಾಹಾರ್ಯಮೇವ. ಸೈಟ್ ಬರ್ಕೊಡ್ತಾರೆ, ಮನೆ ಬರ್ಕೊಟ್ಬಿಡ್ತಾರೆ ಯಾರಿಗೋನು, ಊರ್ಜಿತ ಆಗೋದಿಲ್ಲ. ಅದು ಏನಾಗುತ್ತದು? ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ರು ಕೂಡ ಇನ್ವ್ಯಾಲಿಡ್ ಅದು. ಅದಕ್ಕೆ ಅವನಿಗೆ ಅಧಿಕಾರ ಇಲ್ಲ, ಕೊಡೋ ಅಧಿಕಾರ ಇಲ್ಲ. ಅದಕ್ಕೆ ಹೇಳಿ ಮುಂದೆ ಅವ್ರು ಇನ್ನೂ ಸ್ವಾರಸ್ಯ ಭಾಳಷ್ಟು ಹೇಳ್ತಾರೆ. ಪುನರಾಹಾರ್ಯಮೇವ. ಏನು ಮಾತಾಡೋದಿಲ್ಲ, ಜೊತೆ ಹೇಳಿದ್ ಕೇಳಿ ಈಗ ನಾನು ಹೇಳ್ತಾರೆ ಧರ್ಮ ಸೂಕ್ಷ್ಮ ಯಾವುದು ಅಲ್ಲ, ಅದು ಅರ್ಥ ಆಗಿರಲಿಲ್ಲ. ಇವತ್ತು ಆಚಾರ್ಯ ಹೇಳಿದಾಗ ಅರ್ಥ ಆಗುತ್ತಲ್ಲ ಹಾಗೆ. ಇವತ್ತು ಆಚಾರ್ಯರ ಕಾಲಕ್ಕೂ ಜ್ಞಾನಿಗಳು ಇರಲಿಲ್ಲ ಅಂತಲ್ಲ, ಒಬ್ಬಿಬ್ಬರು ಅಲ್ಲಲ್ಲಿ ಇರ್ತಿದ್ರು. ಬಟ್ ಅವ್ರಿಗೆ ಏನು ಕೆಪಾಸಿಟಿ ಇರಲಿಲ್ಲ, ಎಲ್ಲ ಹೇಳೋದಾಗಲಿ ಎಲ್ರಿಗೂ ಹೇಳೋದು ಶಕ್ತಿ ಅವ್ರಿಗೆ ಇರಲಿಲ್ಲ. ಇಷ್ಟರ ಮಟ್ಟಿಗೆ ಹೇಳಬಲ್ಲೆ ಅಂತಾರಲ್ಲ ಹಾಗೆ ಅದು ಬರುತ್ತೆ. ಆಚಾರ್ಯ ಶ್ರೀಮುಷ್ಟಕ್ಕೆ ಹೋದ ಕಾಲಕ್ಕೆ ಒಬ್ಬನ ದಾರಿಯಲ್ಲಿ ಬರ್ತಾ ಒಬ್ಬ ಕೂತಿರ್ತಾನೆ ಯೋಗಿ, ಧ್ಯಾನ ಮಾಡ್ತಾ ಮಾತಾಡಿಸ್ತಾರೆ. ಅವನಿಗೆ ಭಾರಿ ಅಹಂಕಾರ ಇತ್ತು. ಅಂದರೆ 30 ಟೈಪ್ ಮಹಾರಾಮಂತ್ರ ಗೊತ್ತು ಅಂತ ಹೇಳ್ತಾನೆ. ಅಂದರೆ ಮಂತ್ರಜ್ಞರು ಇದ್ದು ಅಂತ ಆಯ್ತಾಗ ಯೋಗ್ಯನೋ ಅಯೋಗ್ಯನೋ ಅಲ್ಲ ಅವನು. ಆಚಾರ್ಯ ಏನು ಮಾಡಿದ್ರು, ಅದಿಷ್ಟು ಹೇಳಿದ್ರು ಜಾಸ್ತಿ ಹೇಳ್ಬಿಟ್ರು, ಆಗ ಶರಣಾಗತನ ಅದು. ಅಂದರೆ ಆ ಒಳ್ಳೆಯವರಿದ್ದರು ಅಂತ ಆಯ್ತಾಗ. ಬಟ್ ಅವ್ರಿಗೆ ಯಾವ ಸಾಮರ್ಥ್ಯ ಇರಲಿಲ್ಲ, ಇದೆಲ್ಲ ಮಾಡೋ ಮತಪ್ರಸಾರ ಮಾಡೋದ ಸಾಮರ್ಥ್ಯ ಎಲ್ಲ ಇರಲಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಸರ್ವಜ್ಞಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ. ಯಾರು ಬೇಕಾಗಿತ್ತು ಅದಕ್ಕೀಗ? ಸರ್ವಜ್ಞರು. ಫುಲ್ ಸರ್ವಜ್ಞ ಶಬ್ದಕ್ಕೆ ಮುಂದೆ ಸೇರಿಸ್ಕೋಬೇಕು ಮುಂದೆ. ಈಗ ಸತಿಷ್ವಪೇ ವಾವತಾರೇಶ್ವರಿ ಅಪರ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣಾಪೂರ್ಣ ಅಂಥ ವ್ಯಕ್ತಿ ಬೇಕಾಗಿದೆ. ವಾಯುದೇವರು ಒಬ್ಬರೇ. ಈಗ ಬ್ರಹ್ಮದೇವರಿದ್ದಾರೆ, ಅವತಾರ ಇಲ್ಲ ಅವರಿಗೆ. ಅದಕ್ಕೋಸ್ಕರ ಕಳಿಸಿ ತಾನು ಕಲಿಯುಗ ಪ್ರತಿಯುಗ ಬರೋದಿಲ್ಲ. ನೆಕ್ಸ್ಟ್ ಇವರೇ, ಇನ್ಯಾರೂ ಇಲ್ಲ. ಸ್ವಲ್ಪ ನಾಲ್ಪಮ ಇನ್ನೊಂದು ಹೇಳ್ತಾರೆ, ಸ್ವಲ್ಪ ಆಗಿದ್ದರೆ ಏವಂ ಧರ್ಮ ಶಾಶ್ವತೋ ವೈದಿಕೈ ದ್ಯೂತೆ ಸ್ತ್ರೀಯಾಂಚ ನ ಅಲ್ಪಮಾಹಾರ್ಯಮ. ದ್ಯೂತದಲ್ಲಿ ಮತ್ತು ವೇಶ್ಯಾಸ್ತ್ರೀಯರಿಗೆ ಸ್ವಲ್ಪ ಕೊಟ್ಟಿದ್ದರೆ ವಾಪಸ್ ತೊಗೋಬೇಕಾಗಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಕೊಟ್ಟಿದ್ದರೆ ಏನು ಮಾಡಬಾರ್ದು, ಅದನ್ನು ತೊಗೊಳಕ್ಕೆ ಹೋಗಬಾರ್ದು. ಏನೋ 5-10 ರೂಪಾಯಿ ಇಡ್ಸೋತಾ ಹೋಗಿಬಿಡಿ ಅಂತ ಹೇಳ್ತಾರೆ. ಈ ಕೋಟ್ಯಂತರ ಬೆಲೆ ಬಂದರೆ ಪಜಿತಿ ಆಗುತ್ತಾಗ. ಇವನು ಏನೋ ದುಡ್ಡು ಕೊಟ್ಟ ಹೋಯಿತು, ಬನ್ನೇ ಬರ್ಕೊಟ್ಟ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಪುನರಾಹಾರ್ಯಮಾಹು ನಾಲ್ಪಂ ವಾಪಸ್ ತೊಗೊಳಕ್ಕೆ ಹೋಗಬಾರ್ದು. ಇವೆಲ್ಲ ಇವತ್ತು ನಡೀತಿರೋ ಮಾತಿವು. ಆಚೆ ಏನು ನಡೀತಾರೆ ಇವತ್ತು ಎಲ್ಲ ಕಡೆ ನಡೀತಿರೋದು ಹೀಗೆ. ಇದೆಲ್ಲ ಅರ್ಥ ಯಾರ ಬಾಯಲ್ಲಿ ಬಂತು? ಭೀಮನ ಬಾಯಲ್ಲಿ, ಉಳಿದವ್ರ ಬಾಯಲ್ಲಿ ಬಂದಿದ್ದಲ್ಲ ಇವೆಲ್ಲ. ಇದು ಅರ್ಜುನಾದಿಗಳ ರೋಲ್ ಏನೂ ಇಲ್ಲ. ಧರ್ಮರಾಜನ ಚೇಂಜ್ ಮಾಡಿದ್ರಲ್ಲಿ ಇವ್ರ ರೋಲ್ ಏನೂ ಇಲ್ಲ. ಅಂದಮೇಲೆ ಮುಖ್ಯ ಯುದ್ಧಕ್ಕಾಗಲಿ ಕೃಷ್ಣನ ರೋಲ್ ಹೇಗೋ ಇಲ್ಲಿ ಭೀಮನ ರೋಲ್ ಆಗಿದೆ. ಆದ್ದರಿಂದನೇ ಕೃಷ್ಣ ಭೀಮರಿಂದನೇ ಏನಾಯ್ತು, ಈಗ ಯುದ್ಧ ಆಯ್ತು. ಯಾರೇ ಕೊಲ್ಲಿ ಏನೇ ಮಾಡಲಿ ಕ್ರೆಡಿಟ್ ಯಾರಿಗೀಗ?
ಉಪದೇಶ ಶುರು ಮಾಡಿದ್ದು ಇವರಾದ್ದರಿಂದ ಇವರಿಗೆ ಬರುತ್ತೆ. ಏವಂ ಧರ್ಮ ಶಾಶ್ವತೋ ವೈದಿಕೋ ಹಿ ದ್ಯೂತೆ ಸ್ತ್ರೀಯಾಂ ನಾ ಅಲ್ಪಮಾಹಾರ್ಯ ಮಾಹು. ಯದ್ದೇಶಾಂ ದ್ಯೂತೆ ಅಂದರೆ ದ್ಯೂತದಲ್ಲಿ, ಸ್ತ್ರೀಯಾಂ ಸ್ತ್ರೀಯರಲ್ಲಿ ಓದ್ಕೋಬೇಕದನ್ನು. ಕೊಟ್ಟಿದ್ದರೆ ಸ್ವಲ್ಪ ಆಗಿದ್ದರೆ ಮಾಡಬೇಕು, ಅನ್ವಯ ಸರಿ ಮಾಡ್ಕೋಬೇಕದನ್ನು. ಯದ್ದೇಶಾಂ ಭೋಗ್ಯಮಲ್ಪಂ ತದೀಯಂ ಭೋಗೇನ ತದ್ಬಂಧುಭಿಸ್ತಚ್ಚ ಕಾರ್ಯಂ. ಆದರೆ ಇನ್ನೊಂದು ಎಕ್ಸೆಪ್ಷನ್ ಮತ್ತೆ, ಎಕ್ಸೆಪ್ಷನ್ ಅದು ಸ್ವಲ್ಪನೇ ಕೊಟ್ಟಿರೋದು ಅವನು, ಆದರೆ ಇರೋದೇ ಅಷ್ಟು, ಅವಾಗ ವಾಪಸ್ ತೊಗೋಬೇಕು ಅಂತ ಹೇಳ್ತಾರೆ. ಮತ್ತೆ ಇರೋದೇ ಅಷ್ಟಾದ್ರಿಂದ ಏನು ಮಾಡಬೇಕು ಅವನೀಗ? ವಾಪಸ್ ತೊಗೋಬೇಕಾಗ. ಹೆಚ್ಚಿದ್ದಾಗ ಸ್ವಲ್ಪ ಕಡಿಮೆ ಕೊಟ್ಟರೆ ಇಗ್ನೋರ್ ಮಾಡಿಬಿಡಿ. ಆದರೆ ಇರೋದೇ ಸ್ವಲ್ಪ, ಅದನ್ನು ಕೊಟ್ಟಾಗ ಏನು ಮಾಡಬೇಕಾಗ? ಇರೋದೇ ಒಂದು ಮನೆ 20-30 ಸೈಟು, ಅದನ್ನು ಬರ್ಕೊಟ್ರೆ ಏನು ಮಾಡಬೇಕು ಅವನೀಗ? 20 10 ಇದ್ದರೆ ವಾಪಸ್ ತೊಗೊಳ್ಳೋ ಹಕ್ಕಿದೆ ಅವನಿಗೆ. ಬೇರೆದ್ರಲ್ಲಿ ಇಲ್ಲ, ನನಗೆ ಡಿಪೆಂಡ್ ಬದುಕಿರೋ ಅದ್ರ ಮೇಲೆ ಅಂತ ಕೇಳ್ಬೋದು. ಎಷ್ಟು ಯದ್ದೇಶಾಂ ಭೋಗ್ಯಂ ಅಲ್ಪಂ ತದೀಯಂ ಭೋಗೇನ ತದ್ಬಂಧುಭಿಸ್ತಚ್ಚ ಹಾರ್ಯಂ. ಅವನಲ್ಲ, ಅವನ ಬಂಧುಗಳು ಕೇಸ್ ಹಾಕ್ತೋಗ್ಬೋದು ಅಂತ ಹೇಳ್ತಾರೆ. ಅವ್ನು ಮಾಡಿದ ಅವನಿಲ್ಲ ಅಂತ ತಿಳ್ಕೊಂಬಣ. ಈಗ ಕೊಟ್ಟ ಸತ್ತೋಗ್ಬಿಟ್ಟ, ಆಮೇಲೆ ಅವ್ರು ಇರ್ತಾರೆ ಅಂಥ ಕೆಲಸನೂ ಮಾಡ್ತಾರೆ. ಕೊಟ್ಟ ತಕ್ಷಣ ಕೊಂದಾಕ್ಬಿಡ್ತಾರೆ ಅವ್ರು, ಜ್ಞಾತಕ್ಕೆ ವಾಪಸ್ ಹೊರಡ್ರೆ ಕಷ್ಟ ಅಂತೇಳಿ. ಅದಕ್ಕೇನು ಮಾಡ್ತಾರೆ ಯೋಚನೆ, ಬಂಧುಗಳು ಮಾಡ್ಬೋದು ಕೆಲಸ ಅಂತ ಹೇಳಿದೆ. ಬಂಧುಗಳು ಕೇಸ್ ಹಾಕ್ಬೋದು, ತೊಗೊಳ್ಬೋದು. ಇವೆಲ್ಲ ಯೋಚನೆ ಮಾಡಿದಾಗ ಇದೆಲ್ಲ ಧರ್ಮ ಎಲ್ಲಿ ಗೊತ್ತಾಗುತ್ತೆ ನಿಮಗೆ? ತಾತ್ಪರ್ಯ ಓದಿದರೆ ಮಾತ್ರ. ಏನು ಮಾಡಬೇಕು, ಏನು ಬಿಡಬೇಕು, ಏನು ಎಲ್ಲ ವಿಷಯ ತುಂಬಿಸಿರೋದು ಇದರೊಳಗೆ. ಇದೆಲ್ಲ ಗೊತ್ತಾಗದೆ ಹೋದರೆ ಏನು ಮನುಷ್ಯ ಜೀವನ ಮಾಡೋಕ್ಕಾಗೋದಿಲ್ಲ. ಹಾಂ, ಏನಂತ? ಇಷ್ಟೊತ್ತು ಹೇಳಿದ್ದು ಕೇಳಿಸ್ಕೊಳ್ಳಿಲ್ಲ. ಈಗ ಇಷ್ಟೊತ್ತು ಹೇಳಿದ್ದೇನು? ಈಗ ಸ್ವಲ್ಪನೋ ಹೆಚ್ಚು ಅದು. ಹಾಂ, ಹೌದು. ಅವನಿಸ್ಕೊಳ್ಳೋಗಿಲ್ಲ ಅದನ್ನು, ಕೋರ್ಟ್ಗಾಗಿ ಇಸ್ಕೋಬೇಕು. ಅವನ ಕ್ಷತ್ರಿಯಾರ ತಾನು ಇಸ್ಕೋಬೋದು. ಪೊಲೀಸ್ ಆದರೆ ಉಳಿದವರಿಗೆ ಹೊಡಬಾರ್ದು. ಅವ್ನು ಕಂಪ್ಲೇಂಟ್ ಕೊಟ್ಟು ಪ್ರೊಸೀಜರ್ ಇದೆ, ಆ ಥರ ತೊಗೋಬೇಕು. ಅವ್ನು ಹೊಡ್ತಾನೆ, ಹೌದು ಸರಿ ಅಂತ ಹೇಳ್ತಾನೆ, ಒಪ್ತಾನೆ. ಅದು ಈ ರೀತಿ ಮಾಡೋದಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಗುಟ್ಟಾಗೆ ಆಡೋದು, ಹೋಗೋಣ ಆಡೋದಿಲ್ಲ ಅದನ್ನು. ಯಾಕೆ ಸಿಕ್ಕಾಕೊಂಡ್ರೆ ಕಷ್ಟ ಅಂತೇಳಿ ಮಾಡ್ತಾರೆ. ಸಿಕ್ಕಾಕೊಂಡ್ರೆ ಅಲೋನೇ ಮಾಡಲ್ಲ ಫಸ್ಟ್ ಅವರು. ಅನಾಥರೈಸ್ಡ್ ಜೂಜೆ ಎಂಥದ್ದು ಅದು, ಬ್ಯಾಂಡ್ ಅದು ಮಾಡೋಂಗಿಲ್ಲ. ಅನಾಥರೈಸ್ಡ್ ಯಾರೂ ರೇಸ್ ಕಂಡಕ್ಟ್ ಮಾಡೋಂಗಿಲ್ಲ. ಸರ್ಕಾರ ಮಾಡುತ್ತೆ, ಅದು ವ್ಯಾಲಿಡಿಟಿ ಇರುತ್ತೆ ಅಷ್ಟೇ ಹೊರತು ಬೇರೆಯವ್ರು ಮಾಡಿದ್ರೆ ಅಪರಾಧ ಅದು. ನಿವಾರಣೆ ಹಾಂ 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 ಹೌದು, ಆಗಿದೆ, ಎಷ್ಟೋ ಕಡೆ ಆಗಿದೆ ಆ ಥರ. ಹಾಂ, ಅಲ್ಲ, ಎರಡಿದೆ ಈಗ. ಇದೆಲ್ಲ ಆ್ಯಕ್ಚುಲಿ ನಡೆದೋಗ್ಬಿಟ್ಟಿದೆ ಅವೆಲ್ಲ ಕೂಡ. ಯಾರೋ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಪರ್ಪಸ್ಗೋಸ್ಕರ ದಾನ ಮಾಡಿದರು. ಆ ಪರ್ಪಸ್ ಉಪಯೋಗಿಸಲೇ ಇಲ್ಲ ಅವರು. ವಾಪಸ್ ತೊಗೋಬೋದು ಅವ್ನು, ಗೊತ್ತಾಯ್ತಾ? ಈಗ ಕೇಸ್ ಎಂಟ್ರಿ ಆಗಿದೆ ಅದರಲ್ಲಿ, ಬಾಯಲ್ಲಿ ಎಂಟ್ರಿ ಆಗದೆ ಹೋದ್ರೆ ಇರೋದಿಲ್ಲ. ಈ ಪರ್ಪಸ್ಸಿಗೆ ಕೊಟ್ಟಿದ್ದೇನೆ, ಉಪಯೋಗಿಸ್ಬೇಕು ಅದು ಬೇಕಾದ್ರೆ ಅಲ್ಲೂ ಬರೀಬೋದು ಅವರು. ಮಿಸ್ಯೂಸ್ ಥರ ವಾಪಸ್ ತೊಗೊಳ್ಳೋ ಹಕ್ಕಿದೆ ಅಂಥೇಳಿ. ಆವಾಗ ಸುಖ ವಾಪಸ್ ತೊಗೊಂಬಿಡು. ಆ ಕೆಲಸಕ್ಕೆ ಉಪಯೋಗಿಸ್ತಾ ಇಲ್ಲ. ಯಾವುದಕ್ಕೊಂದು ಪಾಠದಲ್ಲಿ ಕಟ್ಟಕ್ಕೆ ಕೇಳಿದ್ರೆ ಜಮೀನು ತೊಗೊಂಬಿಟ್ಟ ಹೋಗ್ಬಿಟ್ಟು, ಸಾಧ್ಯ ಇಲ್ಲ. ಅದಕ್ಕೆ ಉಪಯೋಗಿಸ್ಬೇಕು, ಇದು ವಾಪಸ್ ತೊಗೊಳಕ್ಕೆ ಬರೋದು. ಅದೇ ರೀತಿಯೇ ಮಿಸ್ಯೂಸ್ ಮಾಡೋ ಅಧಿಕಾರ ಇಲ್ಲ ಯಾರಿಗೂ ಕೂಡ. ಆದಷ್ಟು ವಾಪಸ್ ತೊಗೊಳಕ್ಕೆ ಬರುತ್ತೆ. ಏನು ಸಮಸ್ಯೆ ಇದೆ? ಈ ಯತಿಗಳಿಗೆ ಕೊಟ್ಟ. ಈಗ ಯಾತಕ್ಕೆ ಕೊಟ್ಟ? ಒಂದು ಪರ್ಪಸ್ಸಿಗೆ ಕೊಟ್ಟ. ಯತಿಗಳಿಗೆ ದಾನ ತೊಗೊಳ್ಳೋ ಹಕ್ಕೇ ಇಲ್ಲ ಫಸ್ಟ್ ಆಫ್ ಆಲ್, ಗೊತ್ತಾಯ್ತಾ? ಯತಿಗಳು ಏನು ತೊಗೊಳ್ಬಾರ್ದು? ದಾನ ಬಿಟ್ಟಿದ್ದಕ್ಕೆ ಅವ್ರು ಯತಿಗಳಾಗಿರೋದು. ಈಗ ಪ್ರತಿಗ್ರಹ ಮಾಡೋಗಿಲ್ಲ. ಅದಕ್ಕೊಂದು ಪ್ರಶ್ನೆ ಬಂತು. ರಾಜರಾಜೇಶ್ವರಿ ತೀರ್ಥರಿದ್ದಾರೆ, ಅವ್ರು ಮಂಗಳಾಷ್ಟಕ ಬರೆದವರಿದ್ದಾರೆ, ಭಾಳ ಪೂಜ್ಯರವರು. ಆದರೆ ಅವರು ಪೀಠಕ್ಕೆ ಬಂದಿದ್ದರೋ ಇಲ್ಲೋ ಪ್ರಶ್ನೆ. ಈಗ ಪೀಠಕ್ಕೆ ಬಂದಿದ್ದರೋ ಇಲ್ಲೋ ಅಂತ ಪ್ರಶ್ನೆ. ಬಂದಿದ್ದಿಲ್ಲ ಅಂತ ತುಂಬ ಜನದ ವಾದ. ಆದರೆ ದಾನಪತ್ರ ಇದೆ ಅವ್ರ ಬಗ್ಗೆ, ದಾನ ಶಾಸನ ಇದೆ. ರಾಜ ಒಬ್ಬ ದಾನ ಕೊಟ್ಟಿದ್ದಾನೆ ಅವರಿಗೆ. ಅವ್ರು BDM ಸನ್ಯಾಸ ತೊಗೋತಿರಲಿಲ್ಲ. ಯಾತಕ್ಕೆ ತೊಗೊಂಡ್ರು ಅವರು? ಪೀಠಾಧಿಪತಿಗಳಿಗೆ ಹಕ್ಕಿದೆ. ಯಾತಕ್ಕೆ? ಸಂಸ್ಥೆ ಅದು, ಸಂಸ್ಥೆ. ಯತಿ ಅಂದರೆ ಯತಿ ಎರಡೀಗ, ಪೀಠಾಧೀಶರು ಬೇರೆ, ಯತಿಗಳು ಬೇರೆ. ಬಿಡಿ ಸನ್ಯಾಸಿಗಳಿಗೆ ತೊಗೊಳ್ಳೋ ಹಕ್ಕಿಲ್ಲ. ಯಾತಕ್ಕೆ? ಅವ್ರು ಬಿಟ್ಟೋಗಿದ್ದಾರೆ, ಮತ್ತೆ ತೊಗೊಂಡ್ರೆ ಸನ್ಯಾಸಿನೇ ಅಲ್ಲ ಅವನು. ಇದು ಸಂಸ್ಥೆ. ಆದ್ದರಿಂದಾಗಿ ಏನಾಗಿರ್ಬೇಕು? ಇವರು ಸಂಸ್ಥೆ ಬೆಳೆಸ್ಬೇಕಾದ್ರೆ ಏನು ಬೇಕು ಅವ್ರಿಗೀಗ? ದುಡ್ಡು ಬೇಕೇ ಬೇಕಾಗುತ್ತೆ. ಅದಕ್ಕೆ ತೊಗೊಳ್ಬೋದು. ಈ ಸಂಸ್ಥೆ ಬಿಟ್ಟುಬಿಟ್ರಿ. ಈಗ ನಾನು ತೊಗೊಳ್ಳಲ್ಲ, ಸಂಸ್ಥೆ ನಡೆಸ್ತಾ ಇಲ್ಲ, ಬಿಟ್ಟುಬಿಟ್ಟು ತಪ್ಪಿದೆ. ಗೊತ್ತಾಯ್ತಾ? ಎಷ್ಟು ವ್ಯತ್ಯಾಸ ಇದೆ. ಯತಿಗಳು ತೊಗೋಬಾರ್ದು, ಪೀಠ ತೊಗೊಳ್ಬಾರ್ದು ಅಂತ ಅರ್ಥ ಅಲ್ಲ. ಪೀಠ ಸರಿಯಾಗಿ ಕೊಟ್ಟಿದ್ದರೆ ದೋಷ ಇಲ್ಲ. ಬರೀ ಯತಿ ಕೊಟ್ಟರೆ ಇನ್ವ್ಯಾಲಿಡ್ಡೇ ಅದು. ಅದು ಇಸ್ಕೊಳ್ಳೇಬಾರ್ದು ಫಸ್ಟು. ಯತಿಗಳಿಗೆ ಒಂದು ಹಕ್ಕಿದೆ ಅಂತ. ದಾನಾಧಿಕಾರ ತೊಗೊಳ್ಳೋ ಹಕ್ಕು ಅವರಿಗಿಲ್ಲ ಯತಿಗಳಿಗೆ ಪೀಠಾಧೀಶರಿಗೆಲ್ಲ ಹೇಳ್ತಿರೋದು ಯತಿಗಳಿಗೆ. ಆದರೆ ಪುಸ್ತಕ ದಾನ ಮಾತ್ರ ತೊಗೋಬೋದು ಅಂತ ಹೇಳ್ತಾರೆ. ಗ್ರಂಥದಾನ ಮಾತ್ರ ಇನ್ಯಾವ ದಾನ ತೊಗೊಳ್ಬಾರ್ದು. ಗ್ರಂಥದಾನ ಎಲ್ಲದಕ್ಕಿಂತ ಶ್ರೇಷ್ಠ ಆಯ್ತು ಈಗ. ಯಾತಕ್ಕೆ? ಯತಿಗಳು ತೊಗೊಳ್ಬೋದಾದ ದಾನ ಅಂತ ಹೇಳಿದಾಗ ಭಾಳ ಸರ್ವಶ್ರೇಷ್ಠ ದಾನ. ಅದೊಂದು ಬಿಟ್ಟು ಬೇರೆ ಕೊಡಿ ಅಂತಿದ್ರೆ ಬೋದು ಕತೆ. ಯಾಕೆ? ಜ್ಞಾನಕಾರ್ಯ ಪುಸ್ತಕ ಬೇಕು ಅವ್ರಿಗೆ. ಪಾಪ ತಾವು ತೊಗೊಳಾಗಿಲ್ಲ, ದುಡ್ಡಿಲ್ಲ ಅವ್ರ ಹತ್ರ. ಎಲ್ಲಿಂದ ಬರಬೇಕು ಅವ್ರಿಗೀಗ?
ಎಲ್ಲಿಂದ ಬರಬೇಕು? ದಾನ ಕೊಟ್ಟರೆ ಬರಬೇಕು. ಆದರೆ ಯತಿಗಳಿಗೆ ಕೊಡೋದಾದರೆ ಗ್ರಂಥಗಳನ್ನು ಕೊಡಿ, ಗೊತ್ತಾಯ್ತಾ? ಆಗ ಸರಿ ಹೋಗೋದು. ಯಾರಿಗೆ? ಬಿಡಿ ಸನ್ಯಾಸಿಗಳಿಗೆ ಕೊಟ್ಟರೆ. ಇವರಿಗೆ ಎಲ್ಲ ಎಲ್ಲ ಬೇಕು ಪ್ರಕಾಶನ ಕೊಡಾಗಿಲ್ಲ ಅವರಿಗೆ. ಯಾತಕ್ಕೆ? ಆ ಕೆಲಸ ಏನೂ ಮಾಡೋಂಗಿಲ್ಲ, ಬಿಟ್ಟು ಬಂದಿದ್ದಕ್ಕೆ ಮಾಡ್ತಿರೋದು. ಇನ್ನೊಬ್ರಿಗೆ ಮಾಡಿಸ್ಬೇಕು, ಅವ್ರು ಮಾಡೋಂಗಿಲ್ಲ. ಅದು ಅವರೇ ನೀರು ಸೇದ್ಕೋಬಾರ್ದು ಯತಿಗಳಾದರೆ. ಅವರೇ ಬಡಿಸ್ಕೊಳ್ಳಾಗಿಲ್ಲ, ಅವ್ರು ಬಡಿಸ್ಬೇಕು. ಇವು ಭಾರಿ ಕಷ್ಟ ಅದು. ಯತಿಗಳಾಗಿ ಕುತ್ಕೊಂಡ್ಬಿಟ್ರೆ ಅವ್ನು ಊಟ ಎಲ್ಲ ಕೊಡಬೇಕಾಗುತ್ತೆ. ಈ ಕಾಲಕ್ಕಂತೂ ಭಾರಿ ಕಷ್ಟ ತೊಗೋಬೋದು. ಯಾಕೆ? ಸಂಸ್ಥೆ ನಡೆಸ್ಬೇಕಲ್ಲ ಅವ್ರಿಗೆ. ಇದು ನಡೆಸೋದಾಗೆ ಸಂಸ್ಥೆನ. ಇವ್ರು ಪಾಲ್ಪೂಜೆಗೆ ಹೋಗಬೇಕಾಗಿಲ್ಲ. ಬರೀ ಯತಿ ಆಗಿದ್ದರೆ ಯಾವುದು ಬೇಡ. ಬರೀ ಮಾಡಿದ್ದೀವಿ, ದೊಡ್ಡ ದೊಡ್ಡ ಕಾಸೇ ಇಲ್ಲ. ಬರೀ ಯತಿಗಳಾದರೆ ವಿರಕ್ತರಾಗಿ ಹೋಗಿರ್ತಾರೆ ಅಷ್ಟೇ. ಇವರು ವಿರಕ್ತಿ ಪ್ಲಸ್ ಆಡಳಿತ ಎರಡಿದೆ ಇವರಿಗೆ. ಆಸ್ತಿ ಬೆಳೆಸ್ಬೋದು, ಇದನ್ನೆಲ್ಲ ಮಾಡ್ಬೋದು. ಹಾಂ, ಅದೇ ಹೇಳ್ತಾರೆ. ಯತಿಗಳಿಗೆಲ್ಲ ಪೀಠಾಧೀಶರಿಗೆ ಹಣ. ಇವರು ಯತಿಗಳು ಉಪಾಸನೆ ಇರಬೇಕು, ಬೇರೆ ದಾರಿ ಇಲ್ಲ ಅವರಿಗೆ. ಅಲ್ಲ, ಅದು ಹೇಳಿ ನಾವು ವ್ಯವಸ್ಥೆ ಆಗಬೇಕಾಗಲ್ಲ. ಏವಂ ಧರ್ಮ ಶಾಶ್ವತೋ ವೈದಿಕೋ ಹಿ ದ್ಯೂತೆ ಸ್ತ್ರೀಯಾಂ ನಾಲ್ಪ ಅದೆಲ್ಲ ಹೇಳಿಬಿಟ್ಟು ನಿವಾರಣೆ ಪುರುಷಸ್ಯ ಭೋಗೇನ ತದ್ಬಂಧುಭಿಸ್ತಚ್ಚ ಹಾರ್ಯಂ ನಿವಾರಣೆ ಪುರುಷಸ್ಯತ್ವಶಕ್ತೌ ತದ್ರಾಜ್ಯಂ ನಃ ಪುನರಾಹಾರ್ಯಮೇವ ತ್ವಂ ಧರ್ಮನಿಷ್ಠಶ್ಚ ಅಗ್ರಜಶ್ಚೇತಿ ರಾಜನೃತ್ಯೆ ಋತೆ ಅನುಜ್ಞಾಂ ನಮಯಾ ತತ್ಕೃತಂಚ ನಿವಾರಣೆ ಪುರುಷಶ್ಚತ್ವಶಕ್ತೌ ತದ್ರಾಜ್ಯಂ ನಃ ಪುನಃ ಆಹಾರ್ಯವೇವ. ಇಲ್ಲಿ ಸೂಕ್ಷ್ಮ ವಿಚಾರ ಇದೆ ಅಂತ ಹೇಳ್ತಾರೆ. ಹಾಗೆ ನೀನು ಯಾಕೆ ಸುಮ್ಮನೆ ಕೂತಿದ್ದಪ್ಪ ಅಂತ ಕೇಳ್ಬೋದಲ್ಲ. ಈಗ ಅದಕ್ಕೆ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟು ಮುಂದೆ ಏನಾಗ್ತದೆ ಅದು ನಾಳೆಗೆ ವಿಷಯ ಮುಗಿಯುತ್ತೆ. ವಿಷಯ ಮುಗಿದು ಬೇರೆ ವಿಷಯ ಶುರುವಾಗುತ್ತೆ. ಇದು ಯುದ್ಧಕ್ಕಿಂತ ಮುಂಚೆ ನಡೀಲೇಬೇಕಾಗಿದ್ದ ಕೆಲಸ ಅದು ಮಾಡಿದ್ದು.